ದೇವನ ಸಕಲ ಕಾರ್ಯ ದಿಗ್ವಿಜಯಿ ಭವ ದಕ್ಷಿಣ ಮೂರ್ತಿ ದೇವನ ಸಕಲ ಕಾರ್ಯ ದಿಗ್ವಿಜಯಿ ಭವ ಮುದದಿಂದ ನಿನ್ನ ಕೊಂಡಾಡುವೆ ಅನವರತ ಮದಬೋಧ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಬರದಿಂದ ರಕ್ಕಸರ ತೈತಾಗಡ್ಗದಿ ಬರದಿಂದ ರಕ್ಕಸರ ಪ್ರವಸ ದೇವ ಮಾಡಿ ಹರಿ ಮೊದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಅರಿವಿರಂಚಿಗಳೆಲ್ಲ ಜಯತು ಜಯ ಜಯವೆನಲು ಅರಿವಿರಂಚಿಗಳೆಲ್ಲ ಜಯತು ಜಯ ಜಯವೆನಲು ಹೊರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರ ನಿನ್ನಯ ಮೈಮೆಯನು ಪಗಣಲಬಲ್ಲು ಅರರ ನಿನ್ನಯ ಮೈಮೆಯನು ಪಗಣಲಬಲ್ಲು ಧರಣಿಯನು ಭಕ್ತಿಯಿಂದ ಮೋಶೇಷ ಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳ್ ವಿಶೇಷ ಮದ ಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ತತ್ವಂ ತೈ ತತ್ವಂ ದೇವಕಿ ದೇವಿ ಗರ್ಭಜನನೋ ಆದೋ ದೇವಕಿ ದೇವಿ ಗರ್ಭಜನನೋ ಗೋಪಿ ಗ್ರಹೆ ವರ್ಧನೋ ಮಾಯಾ ಪೂತನಿ ಜೀವಿತಾಪಹರಣೋ ಗೋವರ್ಧನೋದ್ಧಾರಣೋ ಕಂಸಛೇದನ ಕೌರವಾದಿ ಮತನೋ ಕಂಸಛೇದನ ಕೌರವಾದಿ ಮತನೋ ಕುಂತಿ ಸುತ ಪಾಲನೋ ಹೇ ತತ್ವಾಗವತಸ್ಯ ಪುರಾಣ ಪುಣ್ಯ ಖಚಿತೌ ಶ್ರೀಕೃಷ್ಣ ಲೀಲಾಮೃತೌ ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ತಿಂ ತಿಂ
ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾತಯ್ಯತ್ತ ತಿಂದತ್ತ ಮಂಟು ತಾತಯ್ಯತ್ತ ತಿಂದತ್ತ ತಾತ ಗಕ್ಕ ತಿಂದತ್ತ ತಾತಯ್ಯತ್ತ ತಾತ ಗಕ್ಕ ತಿಂದತ್ತ ತಾತ ಗಕ್ಕ ತಿಂದತ್ತ ತಿಂದತ್ತ ದಿಕ್ಕು ದಿಕ್ಕು ತಕ್ಕ ತಿನ್ನದಲ್ಲಿ ಹರೇ ರಮಣ ಗೋವಿಂದ ನಾರಾಯಣ ಹರೇ ದೇಂ 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 ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾದೇಂ ತಿರುಗಡತ್ತ ತಯ್ಯತ್ತ ತಿನ್ನತ್ತಾಗಡದಿತ್ತ ತಯ್ಯತ್ತ ದಿನ್ನದೇ ಹೇ ಗೋಪಾಲಕ ಹೇ ಕೃಪ ಜಲನಿಧೈ ಹೇ ಸಿಂಧು ಕನ್ಯಾಪತೈ ಹೇ ಗಜೇಂದ್ರ ಕರುಣವಾರೀಶ ಹೇ ಪುಂಡರೀಕಾಕ್ಷಮಾ ಹೇ ಕಂಸೋಪಕ ಹೇ ಜಗತ್ರಯ ಗುರು ಜಗತ್ರಯ ಗುರು ಪಾಲಯ ಪದಂ ಧ್ಯಾಯಾಮಿ ಚಿತ್ತೈ ಸದಾ ಧ್ಯಾಯಾಮಿ ಚಿತ್ತೈ ಸದಾ ಧ್ಯಾಯಾಮಿ ಚಿತ್ತೈ ಸದಾ ಹರಿನಾರಾಯಣ ಗೋವಿಂದ ತ್ರಿಡದಾಂ ತಯ್ಯತ್ತ ತಿನ್ನತ್ತಾಗಡದಿತ್ತ ತಯ್ಯತ್ತ ತಿನ್ನತ್ತ ತಯ್ಯತ್ತ ತಾಂ ತತ್ತೈ ತದಿನ್ನತ್ತಾಂ ತತ್ತೈ ತದಿನ್ನತ್ತ ತತ್ತೈ ತದಿನ್ನತ್ತ ತತ್ತೈ ತದೇ ದಿತ್ತದೆ ದಿತ್ತದೆ ಹರಿನಾರಾಯಣ ಗೋವಿಂದ ಅಚ್ಯುತಾನಂದ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರಮರ್ದನ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರಮರ್ದನ ಗೋವಿಂದ ಕ್ಷತ್ರಿಯೋತ್ತಕ ಗೋವಿಂದ ತ್ರಿಡದಾಂ ತಯ್ಯತ್ತ ದಿನ್ನತ್ತಾಗಡ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ 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 ತ್ರಿಡದಾಂ ತಯ್ಯತ್ತ ದಿನ್ನತ್ತಾಗಡದಿತ್ತ ಕ್ಷತ್ರಿಯಾಂತಕ ಗೋವಿಂದ ನರಸಿಂಹ ರೂಪ ಗೋವಿಂದ ರಾಮಕೃಷ್ಣ ಗೋವಿಂದ ಗೋಪಾಲ ಹಾ ತದಿಂತ ತತೈತ ತದಿಂತ ತತೈತ ತದಿಂತ ತದಿಂತ ತತೈತ
ಗಜಮುಖನೇ ಮೆರೆವೇಗದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ನಿಜ ಗುಣಾನ್ವಿತ ಪರಶುಧಾರನೇ ಅಜನ ಹರಿರುದ್ರಾದಿಗಳು ತಲೆ ಬೈದಲ ನವರತ ನಿಜ ಗುಣಾನ್ವಿತ ಗಣಪ ಮತಿಗೆ ಮಾಡ್ಪುದು ಮಂಗಲವ ಗಜಮುಖದವಾಗಿ ಗಣಪಗೆ ಗಜಮುಖ ದಬಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖ ದವಗೆ ಗಣಪಗೆ ಕರದೊಳ್ಳು ಪರಶುಪಾಶಾಂಕುಶ ಧರನಿಗೆ ಔಷಧಿ ಬಕುದರ ಪೊರೆಯುವಗೆ ಉರಗಭೂಷಣದ ಸುಕುಮಾರ ಗಜವದನನ ಶರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿಯ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ನಿನ್ನೆ ಇರೋ ಜನರೆಲ್ಲ ಗಜಮುಖನ ಗಣಮೂರ್ತಿ ಮದಮುರ ಗಣನಾಥನ ಲಂಬೋದರನ ಕೃಪಾಕರನ ಗಜಾನನನ ವಿನಾಯಕನ ನೆನೆಯಿರೋ 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 ಜನರೆಲ್ಲ ಗಜಮುಖನ ತೋಂಗ ತೋಂಗೋ ತಿನ್ನಂಗ ತಿಂದ ತೈ ತೋಂಗ ತೋದಯ್ಯ ದದಿಗಿಣದೆ ತದಿಂದ ಪರಮಾನಂದ ಭಕ್ತಿಯೋಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದಗೆ ಶಕ್ರಾಧ್ಯಾಯ ಅಮರರಿಂಗಿರಗಿ ಶಕ್ರಾಧ್ಯಾಯ ಅಮರರಿಂಗಿರಗಿ ನಾಂದಿಯೋಳ್ ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿಯೇ ಕವಿಗಳ ಸಂಗಣಿಗೆ ಬಲಬೊಂದು ಪೇಳುವೆನಿ ಪಂಚವಟಿ ಕವಿಗಳ ಸಂದಣಿಗೆ ಬಲಬೊಂದು ಪೇಳುವೆನಿ ಪಂಚವಟಿ ಲಂಕದಾನ ಎಂಬಿ ಕಥಾಮೃತವ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಗಾನದನಾಗಿ ಕವಿಗಳ ಸಂದಣಿಗೆ ಬಲವನ್ನು ಬೇಡಬೇಡಿ ಕಥಾಮೃತವ ನೋಡಿ ನಿರ್ಮಲ ಜಲ ಸಮೀಪದಿ ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಮಾಡಿಕೊಂಡರು ಪರ್ಣಶಾಲೆಯ ದೀಪ್ತಾಂ ತಿನ್ನಗದೀಂ
ರೋಡಿಪಾಲರು ರೋಡಿಪಾಲರು ಪಂಚವಟಿಯ ಕಾಡಿನೊಳಗೆ ದಿಮ್ಗಿಡ 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 ರೋಡಿಪಾಲರು ಪಂಚವಟಿಯ ಕಾಡಿನೊಳಗೆ ಗಿಟ ತಕ್ಕ ತರಿಗಿಟ ಗಿಟ ತಕ್ಕ ತಾತೈ ತಮ್ಮ ಲಕ್ಷ್ಮಣ, ಸೀತೆ, ಜೀವನವನ್ನು ನಾವು ಹೇಳಿದ ಹಾಗೆ ಇರುವುದಿಲ್ಲ. ನಮಗೆ ಒಂದು ಜಲ ಸಮೀಪದ ವ್ಯವಸ್ಥೆ ಬೇಕು. ಹಾಗೆಯೇ ನಮಗೆ ಒಂದು ಕುಟೀರ ಬೇಕಾಗಿದೆ. ಏನು ಮಾಡುವುದು ತಮ್ಮ? ಅಣ್ಣ, ಆ ಕುರಿತು ಯೋಚನೆ ಮಾಡಬೇಡ. ಈಗ ನೋಡು ನೋಡು, 2 ಕುಟೀರವನ್ನು ನಿರ್ಮಿಸಿಬಿಡುತ್ತೇನೆ. ತಮ್ಮ, ಕುಟೀರವೇನೋ ನಿರ್ಮಾಣವಾಯಿತು, ಆದರೆ ನಮಗೆ ಹಸಿವಾಗ್ತಾ ಇದೆ. ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಡವಾ ಲಕ್ಷ್ಮಣ? ವನದ ಪಾಲಗಳ ಕೊಯ್ದು ಲಕ್ಷ್ಮಣ ವನದ ಪಾಲಗಳ ಕೊಯ್ದು ಲಕ್ಷ್ಮಣ ದಿನ ದಿನ ನೀನು ತಂಬು ಕೊಡುವೆನೋ ದಿನ ದಿನ ನೀನು ತಂಬು ಕೊಡುವೆನೋ ಕಳೆದರಿ ಮಾಡಬೇಡ. ಈಗ ಇಲ್ಲಿರುವಂತ ಹಣ್ಣು ಹಂಪಲಗಳನ್ನು ಕೊಯ್ದು ತರುತ್ತೇನೆ. ಈಗಲೇ ಹೊಡುತ್ತೇನೆ ಅಣ್ಣ. ಆದೀತು, ಆದಷ್ಟು ಬೇಗ ಬಾ. ಸೀತೆ, ಕುಟೀರವೇನೋ ನಿರ್ಮಾಣವಾಯಿತು, ಆದರೆ ನಮಗೆ ಒಳಗೆ ಇರುವ ಸಿದ್ಧತೆ ಮಾಡದ ಬೇಡ, ಊಟದ ಸಿದ್ಧತೆಯನ್ನು ಮಾಡಬೇಕು. ಆಗೋ ನೋಡು, ಯಾರೋ ಬರುತ್ತಾ ಇದ್ದಾರೆ. ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡು. ಆದಿತ್ಯ ಸ್ವಾಮಿ. ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣ ಕೆರಗಿ ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣ ಕೆರಗಿ ಬಂದು ರಾಮನ ಚರಣ ಕೆರಗಿ ಒಂದು ದಾನವ ಬಟಳವುತ ಇಂದು ಎನ್ನುತ್ತ ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣ ಕೆರಗಿ ರಾಮಚಂದ್ರ, ಈ ದಂಡಕಾರಣ್ಯದಲ್ಲಿ ದಾನವರ ಒಬ್ಬರಲ್ಲ ಅತಿಯಾಯಿತು. ನೀನೇ ನಮ್ಮನ್ನೆಲ್ಲ ರಕ್ಷಿಸಬೇಕು ದೇವಾ. ಶ್ರೀರಾಮ, ನಮಗೆಲ್ಲ ಯಜ್ಞಯಾಗ ಮಾಡದಂತೆ ತೊಂದರೆ ಕೊಡುತ್ತಾ ಇದ್ದಾರೆ. ಏನು ಮಾಡೋಣ ತಂದೆ? ನೀನೇ ಕಾಪಾಡಬೇಕು ದೇವರೇ, ನೀನೇ ಕಾಪಾಡಬೇಕು ದೇವರೇ. ರಾಮ, ನೀನೇ ಕಾಪಾಡಬೇಕು. ಓ ತಂದೆ, ಪಂಚವಟಿ ತೀರದಲ್ಲಿ ಇರುವ ಋಷಿಮುನಿಗಳು ನಾವು ರಾಕ್ಷಸರಿಂದ ಭಾರಿ ತೊಂದರೆ ಸಿಕ್ಕಿದೆ. ನೀವೇ ನಮ್ಮನ್ನೆಲ್ಲ ರಕ್ಷಿಸಬೇಕು. ಈ ರಾಕ್ಷಸರಿಂದ ಜೀವನ ಕಷ್ಟವಾಗುತ್ತಿದೆ. ಓ ದೇವ ಶ್ರೀರಾಮಚಂದ್ರ, ನಿನ್ನ ಶ್ರೀರಕ್ಷೆ ನಮಗೆ ಕಾಪಾಡಿ ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಋಷಿಮುನಿಗಳೇ ಎಂದು ಒಯ್ಲಿಟ್ಟ ಋಷಿಮುನಿಗಳ ಮಾತ ಕೇಳುತ್ತಾಯಿ ಬೆದರದಿರಿ. ರಕ್ಕಸರ ಕೊಂದು ಕಳೆವೆನು, ರಕ್ಕಸರ ಕೊಂದು ಕಳೆವೆನು ಎನ್ನುತ್ತ ವಚನವ ಕೊಟ್ಟನಾಗ ಶ್ರೀರಾಮಗ ರಾಮ. ಓ ಋಷಿಮುನಿಗಳೇ, ಪರೋಪಕಾರ ಪುಣ್ಯಂ ಇದಂ ಶರೀರಂ ಎಂಬಂತೆ ಹೇಳಿ ನೀವು ಜೀವನ ನಡೆಸುವವರು. ನಾವು ನಿಮ್ಮನ್ನು ದುಷ್ಟರಿಂದ ಸದಾ ರಕ್ಷಣೆಯನ್ನು ಕೊಡುತ್ತೇವೆ. ನೀನೇ ಕಾಪಾಡು.
ನೀನೇ ಕಾಪಾಡಬೇಕು ತಂದೆ. ಇತ್ತಲ ಧೂರ್ತ ದಾನವಿ ಶೂರ್ಪನಗೆಯು ಓಳಿಡುತ್ತ ಲಾಕ್ಷಣವೇ ಬರುದೇ ಮಾನವರ ಕಂಡು ತೇದ ಲಂಕಾಧೀಶ್ವರ ರಾವಣೇಶ್ವರನ ತಂಗಿ ಶೂರ್ಪಣಖಿ ಎಂಬುದಾಗಿ ಮನಸ್ಸಿಗೆ ಬೇಸರದಿಂದ ಇತ್ತ ಕಡೆ ಬಂದಿದ್ದೇನೆ. ಇವರನ್ನು ಏನಿದು ಏನಿದು ನರಮಾನವರ ವಾಸನೆ. ಇವರನ್ನು ಸುಮ್ಮನೆ ಬಿಡುತ್ತೇನಾ ಬಿಡುವುದಿಲ್ಲ. ರುಂಡ ಮುಂಡವ ಬೇರೆ ಮಾಡುವುದು ರುಂಡ ರುಂಡ ಬೇರೆ ಮಾಡಿ ಕಂಡ ಮೆಲುವೆ ನೀಗಲೇ ಕಂಡವ ಮೆಲುವೆ ನೀಗಲೇ ಕಂಡ ಮೆಲುವೆ ನೀಗಲೇ ಕಂಡವರು ತೋ ಮೆಲುವೆ ಇರುತ್ತ ಗರ್ಜಿಸಾಗ ನರಮಾನವರ ಮಾಂಸವನ್ನು ತುಂಡ ಮಾಡಿ ರುಂಡ ಮುಂಡ ಬೇರ್ಪಡಿಸಿ ಇವರನ್ನು ತಿಂದು ತೇಗುತ್ತೇನೆ. ಅತ್ತ ಕಡೆಯಲ್ಲಿ ನರಮಾನವರ ವಾಸನೆ ನೋಡಿ ಬಿಡುತ್ತೇನೆ. ಅತಿವೇಗ ನೀವು ರಘುವರನು ಚಾಪವನ್ನು ಬಿಡಿದು ರಘುವರನು ಬರುತ್ತಿರಲಾಗ ಬರುತ್ತಿರಲಾಗ ರಾಮ ರಾಮಧಾನವಿಯ ಕಾಣುತ್ತ ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ ರಾಘವ ಓ ರಾಘವ ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ ಈಗ ಬಂದಳು ರಾಕ್ಷಸಿ ಈಗ ಬಂದಳು ರಾಕ್ಷಸಿ ಕೂಗುತ್ತಾಳೆ ಆರ್ಭಟಿಸಿ
ಲಕ್ಷ್ಮಣ ಎಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನೋ ಲಕ್ಷ್ಮಣ ಎಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನೋ ರಾಕ್ಷಸಿಯ ಕಂಡರವನ ಉಜ್ಜಿಸದೆ ಬಿಡಲು ರಾಘವನಿಯನ್ನ ಬಿಟ್ಟು ಮುಂದೆ ರಾಮ ರಾಮ ನನಗೆ ಭಯವಾಗುತ್ತಿದೆ. ಏಕೆಂದರೆ ಅಗೋ ಆ ಕಡೆಯಲ್ಲಿ ರಾಕ್ಷಸಿಯ ಕೂಗು ಕೇಳಿಸುತ್ತಿದೆ. ನನ್ನ ಬಿಟ್ಟು ಹೋಗಬೇಡಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಅಂಜಬೇಟೆಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ ಅಂಜಬೇಡ ಸೀತೆ ಅಂಜಬೇಟೆಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ ಮಿಥಿಲೇಂದ್ರ ಕುಲ ಜಾತೆ ಬಂದಿದುವ ರಾಕ್ಷಸಿಯ ಕುಂಜರ ಗಮನೆ ಕಣ್ಣ ಮುಚ್ಚಿಕೋ ನೀನು ಕಂಡರಂಜುವೆ ಅವಳ ಹೆಣ್ಣು ಮೂಳಿಯ ಕೊಂಡು ಮಣ್ಣಗೂಟಿಸುವೆ. ಸೀತಾ, ಮಿಥಿಲೇಂದ್ರ ಕುಲ ಜಾತಿಯವಳು ನೀನು, ಭಯಪಡಬೇಡ. ನೀನು ಕಣ್ಣು ಮುಚ್ಚಿಕೋ, ನಾ ಈಗಲೇ ಹೋಗಿ ಆ ರಾಕ್ಷಸಿಯನ್ನು ಕೊಂದಿ ಬರುತ್ತೇನೆ. ರಾಮ, ಮತ್ತೆ ಆ ಕಡೆಯಿಂದ ಕೂಗು ಕೇಳಿಸಿತು. ನನಗೆ ಭಯವಾಗುತ್ತದೆ, ನನ್ನ ಬಿಟ್ಟು ಹೋಗಬೇಡಿ. ಸೀತಾ, ಭಯಪಡಬೇಡ ನೀನು, ನಾನು ಈಗಲೇ ಹೋಗಿ ಆ ರಾಕ್ಷಸಿಯನ್ನು ಕೊಂದು ಬರುತ್ತೇನೆ. ಆದೀತು ಸ್ವಾಮಿ, ನಿಮಗಾಗಿ ಕಾಯುತ್ತಿರುತ್ತೇನೆ, ಬೇಗನೆ ಬನ್ನಿ. ಆದೀತು ಆದೀತು. ದೂರದಿಂದಲೇ ನೋಡಿದಳು ಅಸುರೇ, ದೂರದಿಂದಲೇ ನೋಡಿದಳು ಅಸುರೇ, ರಾಮನ ಚಂದವ ದೂರದಿಂದಲೇ ನೋಡಿದಳಾಗ ಅಸುರೇ ರಾಮನ ಚಂದವ ಪಾಡಿ ಪಗಳುತ್ತಲಾಗ ಮಾತಾಡಿಸುವೆ ಎನ್ನುತ್ತ ಮಾತಾಡಿಸುವೆ ಶ್ರೀರಾಮನ ಎನ್ನುತ್ತಲೇ ಆಗೆ. ಅಬ್ಬಾ, ದೂರದಲ್ಲಿ ನೋಡುತ್ತಿದ್ದೇನೆ, ಇಷ್ಟು ಚಂದ ಇವನು, ನಾನು ತಿನ್ನಬೇಕು ಎಂಬು ಬಂದವಳು. ಇವಾಗ ನೋಡಿದರೆ ಅವನನ್ನು ಮದುವೆ ಆಗಬೇಕು ಅನಿಸುತ್ತುಂಟು. ಅವನನ್ನು ಹೀಗೆ ಈ ರೂಪದಲ್ಲಿ ನೋಡಿದರೆ ಅವನು ಭಯಪಡುತ್ತಾನೆ. ಅದಕ್ಕೆ ನಾನು ಚಂದದ ಚಿತ್ರವನ್ನು ಹೋಗುತ್ತೇನೆ. ಸುಂದರ ರೂಪವನ್ನು ತಾಳ್ತೀರಿ, ಸುಂದರವರ ರೂಪವನ್ನು ತಾಳ್ತೀನಿ. ಅಲ್ಲಿವರೆಗೆ ಹೋಗ್ತೀರಿ. ಹದಿನಾರು ವತ್ಸರ ಹೆಣ್ಣಾದಳವಳು ಹದಿನಾರು ವತ್ಸರ ಹೆಣ್ಣಾದಳವಳು ಹದಿನಾರು ವತ್ಸರದ ಹೆಣ್ಣಾದಳವಳು ಮುದದಿಂದ
ಮುದದಿಂದ ಶೃಂಗಾರ ಶೃಂಗಾರ ಶೃಂಗಾರವಾಗಿ ಮತ್ತವಳು ಮುದದಿಂದ 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 ಶೃಂಗಾರ ಶೃಂಗಾರ ಶೃಂಗಾರವಾಗಿ ಮತ್ತವಳು 16 ವರ್ಷರ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ತಾಗತಿ ಗತಿ ಗತಿ ತಾಗತಿ ದಿನತಾಂ 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 ಮುದದಿಂದ ಶೃಂಗಾರವಾಗಿ ಮತ್ತವಳು ಭೂಗೋಲನರು ಭೂಗೋಲ ಭೂಗೋಲ ಭೂಗೋಲನರು ಪಟ್ಟದಾನೆ 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 ಎಂದದಳು ಭೂಗೋಲನರು ಪಟ್ಟದಾನೆ ಎಂದದಳು ಆನೆ ಎಂದದಳು ಭೂಗೋಲನರು ಪಟ್ಟದಾನೆ 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 ಎಂದದಳು ರಾಘವನ ಬಳಿಗೈ ತಂದಳು ರಾಘವನ ರಾಘವನ ಬಳಿಗೈ ತಂದಳು ರಾಘವನ 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 ಬಳಿಗೈ ತಂದಳು ರಾಘವನ ಬಳಿಗೈ ತಂದಳು ಒಲವಿನಲಿ 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 ಭೂಗೋಲನರು ಪಟ್ಟದಾನೆ ಎಂದದಳು ರಾಘವನ ಬಳಿಗೈ ತಂದಳೊಲವಿನಲಿ ಆಹಾ, ಏನು ಸ್ವಾಮಿ ನನ್ನನ್ನು ಹಾಗೆ ನೋಡುತ್ತಿದ್ದೀರಿ? ನೋಡುವ ಹಾಗೆ ಇದ್ದೀರಿ. ಏನು ನನ್ನ ಹೆಣ್ಣು ಮಕ್ಕಳನ್ನು ನೋಡಿಲ್ಲವೇ? ನೋಡಿದ್ದೇವೆ, ನಿಮ್ಮಂತ ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ಲ. ಹೌದು, ನನ್ನ ಪರಿಚಯ ಆಯ್ತೆ? ಹೌದು, ನೀವು ಯಾರು? ನಾನು ಸ್ವಾಮಿ. ಹ, ಹ, ಹ. ಓಹೋ, ಈಗ ಗೊತ್ತಾಯ್ತೆ? ಇವಾಗ ಗೊತ್ತಾಯ್ತು. ನಾನು ಸ್ವಾಮಿ ಮಾಯಾ ಶೂರ್ಪಣಖಿ. ನಾನು ನಿಮ್ಮನ್ನು ನೋಡ್ಲಿಕ್ಕೆ ಬಂದದಲ್ಲ. ಹೌದಾ? ಆದರೆ ನಿಮಗೆ ನನ್ನುಂಟು ಮಾತಾಡಿಸುವ ಮನಸ್ಸಲ್ಲ. ಮನಸ್ಸು ಆದರೆ ನನಗೆ ಸಮಯವಿಲ್ಲ. ಆ ಕಡೆಯಲ್ಲಿ ರಾಮನಿದ್ದಾನೆ. ತಡವಾಗುತ್ತದೆ, ನಾನೀಗ ಹೋಗಬೇಕು. ಹೌದಾ? ಹಾಗಾದ್ರೆ ಹೋಗಿ. ತಾದೀಂ ತಾತೈತ ತಾದೀಂ ತಾತೈತ ತಾದೀಂ ತಾತೈತ ತಾದೀಂ ಬಂದಳಾಗ ಸುಂದರಿ ರಾಘವ ನರಪತಿ ಶೃಣು ಮಮ ವಚನೋ ರಾಘವ ಓ ರಾಘವ ರಾಘವ ನರಪತಿ ಶೃಣು ಮಮ ವಚನೋ ಶೃಣು ಮಮ ವಚನೋ ಶೃಣು ಮಮ ವಚನೋ ನೀ ಗುಣ ನಿಧಿ ಎಂದು
ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಘವ ಓ ರಾಘವ ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ಆ ಅತಿಕೂಲವತಿ ನಾನು ಪೃಥ್ವಿ ಪಾಲಕ ನೀನು ಅತಿಕೂಲವತಿ ನಾನು ಪೃಥ್ವಿ ಪಾಲಕ ನೀನು ರತಿದೇವಿಗೆಣ್ಣೆ ನಾನು ರತಿದೇವಿಗೆಣ್ಣೆ ನಾನು ಮನುಮತ ನೀನು ರಾಘವ ನರಪತೆ ಶೃಣು ಮಮ ವಚನೋ ರಾಘವ ರಾಘವ, ನಿನ್ನ ಬಗ್ಗೆ ತುಂಬಾ ಕೇಳಿದ್ದೀನಿ ರಾಮ. ನಾನು ಮದುವೆ ಅಂತ ಆದರೆ ನಿನ್ನನ್ನೇ, ಅದಕ್ಕಾಗಿ ಓಡೋಡಿ ಬಂದೆ ರಾಮ. ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲವೇ ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲವೇ ಚದುರೆ ಸಣ್ಣ ಬಾಳಬ್ಬಳ ಮದುವೆಯಾದೇನಲ್ಲ ಚದುರೆ ಸಣ್ಣ ಬಾಳಬ್ಬಳ ಮದುವೆಯಾದೇನಲ್ಲ ಒಂದು ಚೂರಿಗೆರಡು ವರೆಯು ಹೊಕ್ಕುವುದೇ ಬೇಳು ಮಂದಗಮನೆ ಇನ್ನೊಂದು ಎದ್ದುನ ಇಂದಿರುವುದೇ ಬೀಳು ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ ಸುಂದರಿ, ನಾನು ನಿನ್ನನ್ನು ಮದುವೆ ಆಗಬಲ್ಲೆ. ನನಗೆ ಆಗಲೇ ಹೆಂಡತಿ ಇದ್ದಾಳೆ. ಇರಲಿ, ಇನ್ನೊಂದು ಮದುವೆ ಆಗಿ ಕೇಡು ಬಯಸುವ ಯೋಗ್ಯತೆ ಇದ್ದರೆ ಎಷ್ಟನ್ನೋ ಆಗಬಹುದು. ಹೌದಪ್ಪ, ನಿನ್ನ ಯೋಜನೆ ಸರಿಯಾಗಿಯೇ ಇದೆ. ಆದರೆ ನಾವು ರಾಘವ ವಂಶದವರು, ನಮಗೆ ಎರಡನೇ ಮದುವೆ ಆಗಲು ಸಾಧ್ಯವಿಲ್ಲ. ಸುಂದರಿ, ಏನು ಮಾಡೋದು? ಎಲ್ಲಿಂದ ನೂರ್ ಮಾಡಿ ಚೆಲುವ ತಮ್ಮನಿಗೆ ಪ್ರಾಯ ಸುಮ್ಮನೆ ನೀ ಹೋಗಿ ಬೇಳು ಕಮ್ಮ ನಿಂತು ಪಾಯ. ನನಗೆ ಆದರೆ ಮದುವೆ ಆಗಿದೆ, ಆದರೆ ನನ್ನ ತಮ್ಮನಿದ್ದಾನೆ ಅಲ್ಲ, ಓಹೋ, ಅವನು ನನಕ್ಕಿಂತ 100 ಪಟ್ಟು ಚಂದ ಇದ್ದಾನೆ. ಆದರೆ ಆತನಿಗೆ ಹೆಂಡತಿ ಇಲ್ಲವಲ್ಲ, ಆತನು ನಿಮ್ಮ ಹಾಗೆ ನನ್ನನ್ನು ನಂಬಬೇಕಲ್ಲ. ನಾನು ನಿನ್ನ ಕೈಯಲ್ಲಿ ಕೈಯಲ್ಲಿ ಬರೆದು ಕಳಿಸ್ತೇನೆ. ಆದರೆ ಅವನಿಗೆ ಗೊತ್ತಾದರೆ ನಾನೇ ಬರೆದುಕೊಂಡೆ ಅಂತ. ಹಾಗಾದ್ರೆ ಹಣೆಯ ಮೇಲೆ ಬರೆದು ಬಿಡಿ. ಆದರೆ ಬ್ರಹ್ಮನಾಗಲೇ ಬರೆದಿದ್ದಾನಲ್ಲವಾ, ಈಗೇನು ಮಾಡೋದು? ನಿನ್ನ ಬೆನ್ನು ಅಗಲ ಉಂಟಲ್ವಾ? ಹಾ, ಇದು ಸರಿ ಸರಿ, ಬರೀರಿ. ರಾಮ ಅನುಜನೋಳು ವಿಚಾರವ ನೀಡುತ್ತ ಬರೆದನಾಗ ಸುಂದರಿಯಳು ಸ್ವಲ್ಪ ಕಪ್ಪಲ್ವಾ? ಆದರೆ ಅವನ ತಮ್ಮ 100 ಮಡಿ ಚೆಲುವನಂತೆ. ಇನ್ನು ಶೃಂಗಾರದಿಂದ ಹೋಗಬೇಕು ನಾನು.
ಲಕ್ಷ್ಮಣನ ಕಾಣುವೆ ಎನ್ನುತ್ತ ಬರುತ್ತಿರಲು ಸುಂದರಿ ಕಾಮ ಸನ್ನಿಭ ಕೇಳು ಮಾತಗ ಕಾಮ ಸನ್ನಿಭ ಓ ಕಾಮ ಸನ್ನಿಭ ಕಾಮ ಸನ್ನಿಭ ಮಾತು ಕೇಳು ಶ್ರೀ ರಾಮ ಕಳುಹಿದ ಇಂದಿನಳು ಶ್ರೀರಾಮ 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 ಕಳುಹಿದನು ಇಂದಿನಳು ಕಾಮಿಸಿ ಬಂದಿಯೇ ನಾನು ಕಾಮಿಸಿ ಕಾಮಿಸಿ ಬಂದಿಯೇ ನಾನು ಕಾಮಿಸಿ ನಿನ್ನ ಕಾಮಿಸಿ ಬಂದಿಯೇ ನಾನು ಶ್ರೀ ರಾಮ ಕಳುಹಿದ ಇಂದಿನೋಳು ಶ್ರೀ ರಾಮ ಕಳುಹಿದ ಇಂದಿನೋಳು ತಕ್ಕತ್ತಿನ ಕಾಮ ಸನ್ನಿಭ ಕೇಳು ನೀನು ಶ್ರೀ ರಾಮ ಕಳುಹಿದ ಇಂದಿನೋಳು ವೀರ ಲಕ್ಷ್ಮಣ ಲಕ್ಷ್ಮಣ, ನನ್ನನ್ನು ನಿನ್ನ ಅಣ್ಣ ಕಳಿಸಿದ ನನ್ನ ಮೋಹದ ಭಾಗಕ್ಕೆ ನೀನೇ ತಾಪಿಸಬೇಕು. ನಿನ್ನನ್ನು ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿನ್ನ ಅಣ್ಣ ಹೇಳಿದ. ನೀನು ಅಣ್ಣ ಕಳಿಸಿರೋದಕ್ಕೆ ಏನು ಸಾಕ್ಷಿ ಇದೆ ನಿನ್ನ ಹತ್ರ? ನಾವು ಹೆಣ್ಣು ಮಕ್ಕಳು, ನಾವು ಆಧಾರ ಇಲ್ಲದೆ ಎಲ್ಲಿಯೂ ಬರುವುದಿಲ್ಲ. ಅಣ್ಣನಾಜ್ಞೆಯ ನೋಡಿ ಲಕ್ಷ್ಮಣ ಅಣ್ಣನಾಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲಿ ತನ್ನ ಮನದಲ್ಲಿ ತಾನೇ ನಗುತ್ತಲಿ ಇಂದು ಮಾಡಿದ ಅಣ್ಣನಾಜ್ಞೆಯಂತೆ ನಡೆವೆನು ಇಂದು ಮಾಡಿದ ಅಣ್ಣನಾಜ್ಞೆಯಂತೆ ನಡೆವೆನು ನಮ್ಮ ಅಣ್ಣ ಕಳಿಸಿರೋದಕ್ಕೆ ಏನು ಸಾಕ್ಷಿ? ನಾನು ನಿನ್ನನ್ನು ಮದುವೆ ಆಗುವುದೇ ಬಿಡುವುದೇ ಇಲ್ಲ. ಹೇಗೆ ಸಾಕ್ಷಿ ಬೇಕಾ? ಸಾಕ್ಷಿ ಬೇಕಾ? ನನ್ನ ಬೆನ್ನ ಮೇಲೆ ಏನಿದೆ ನೋಡು. ನೀನು ನನ್ನ ಮದುವೆ ಆಗಬೇಕಾ? ಬಾ ಬಾ. ಮದುವೆ ಲಕ್ಷಣದೇ ಹಾಗೆ ಅವಮಾನವ ಅಡಿಯ ಲಕ್ಷಣದೇ ತೈ ತೈ ತತ್ತಿನ ದೇ ತತ್ತಿನ ದಿತ್ತಂ ದೇಂ ದೇಂ ತತ್ತಿನಕ ದೇಂ ದೇಂ ತತ್ತಿನಕ ತೋದೇಂ ತತ್ತಿನ ತಾತೈ ತತ್ತಿನ ತೋದೇ
ಲಂಕಾಪುರವೇ ಇತ್ತ ಲಂಕಾದೇಶ್ವರನು ತಾನಿತ್ತು ಓಲಗ ಬೀಳುತ್ತಿರಲು ಅತ್ತ ಬರುತ್ತಿರ ಅನುಜಯ ತ ಕಾಣುತ್ತಿಂದ ಶಂಭೋ ಶಂಕರ ನೀನೇ ರಕ್ಷಿಸು. ವಿಭೀಷಣ, ಕುಂಭಕರ್ಣ, ನನ್ನ ಎಲ್ಲ ದಾನವ ಸಮೂಹವೇ, ಈ ಸಭೆಯನ್ನು ನೋಡಿ ಹೇಗೆ ಸುವರ್ಣ ಲಂಕಾಧೀಶ್ವರ ರಾವಣನ ಸಭೆ ರಾರಾಜಿಸುತ್ತಾ ಇದೆ. ಅಣ್ಣ, ಸಭೆ ಎಂದರೆ ಇದು. ಎಲ್ಲರೂ ಸುವರ್ಣಲಂಕದೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಘೋಷ ಹಾಕುತ್ತಿದ್ದಾರೆ. ಇವರನ್ನು ಕಂಡು ಸುಖ ಸಂತೋಷದಿಂದ ಇದ್ದಾರೆ. ಎಂಬಲಿಗೆ ಎರಡು ಮಾತಲ್ಲ. ನಮ್ಮ ಈ ಸಭೆಯನ್ನು ಕಂಡು ಅನೇಕರು ಕಂಗಾಲಾಗಿ ಹೋಗಿದ್ದಾರೆ. ನಮ್ಮ ಸ್ಪಂದನೆ ಆಗಿದೆ. ಎಲ್ಲರೂ ಸದಾಕಾಲ ಚೇತನದ ಚಿಲುಮೆಯಂತೆ ಇದ್ದಾರೆ. ಆ ಮಟ್ಟಿಗೆ ಎರಡು ಮಾತಿಲ್ಲ ಪ್ರಭು. ಮಹಾಪ್ರಭು, ಇಂತಹ ಸಭೆಯನ್ನು ಕಂಡು ಅನೇಕರು ಅಸೂಹೆ ಪಡುತ್ತಿದ್ದಾರೆ. ನೋಡಿ ನೋಡಿ, ಅವರ ಸಂತೋಷಕ್ಕೆ ಭಾರವೇ ಇಲ್ಲ. ಈ ದಶಕಂಠನ ಸಭೆಯನ್ನು ಕಂಡು ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಮಾತ್ರವಲ್ಲ, ನಮ್ಮ ಈ ಅಸೂರ ಕುಲಕ್ಕೆ ಮಾದರಿಯಾಗಿ ಬದುಕಿದ್ದೇವೆ ಅಲ್ಲವೇ ಪ್ರಭು? ನಿಜ ನಿಜ. ನೋಡಿ ನೋಡಿ, ಇನ್ನು ಅನೇಕರು ನಮ್ಮ ಈ ಸಭೆಗೆ ಬಂದು ಸೇರಿಕೊಳ್ಳುತ್ತಿದ್ದಾರೆ. ನಮ್ಮ ಈ ಸಭೆ ಎಂತವರನ್ನೋ ಸೆಳೆಯುತ್ತದೆ ಅಲ್ಲವೇ ಪ್ರಭು? ಹೌದು. ನಮ್ಮನ್ನೆಲ್ಲ ಹುರಿದುಂಬಿಸುವಂತವರ ನುಡಿಗಳು ಲಂಕಾಧೀಶ್ವರನಿಗೆ ಜಯವಾಗಲಿ, ಪ್ರಚಂಡ ರಾವಣೇಶ್ವರನಿಗೆ ಜಯವಾಗಲಿ, ದಶಕಂಠನಿಗೆ ಜಯವಾಗಲಿ ಎಂಬ ಅವರ ನುಡಿಗಳು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಲ್ಲವೇ ಪ್ರಭು? ಹೌದು ಹೌದು. ಮಹಾಪ್ರಭು, ಇಷ್ಟೆಲ್ಲ ವೈಭವದಿಂದ ನಮ್ಮ ಈ ನಮ್ಮ ಈ ಸುವರ್ಣ ಲಂಕಾ ಆಳಿಕೊಂಡು ನಮ್ಮದೇ ಆದಂತಹ ವರ್ಚಸ್ಸನ್ನು ಹೆಚ್ಚಿಕೊಂಡಿದ್ದೆ. ಅಗೋ ನೋಡು, ಆ ಕಡೆಯಲ್ಲಿ ಯಾರು ಬರ್ತಾ ಇದ್ದಾರೆ ನೋಡೋಣ. ಗೋಳಿಡುತ್ತ ಬರುತ್ತಿರಲಾಗ ಶೂರ್ಪನಖಿಯೋ ಅಣ್ಣನನ್ನು ಕಾಣುತ್ತದೆ. ಏನು ಹೊಡೆಯಿತು ತಂಗಿ ಮೋರೆ, ಏನು ಹೊಡೆಯಿತು ತಂಗಿ ಮೋರೆ ನಿನಗೀಗ. ದಾನವರ ಅರಸ ಬೆದಗೊಂಡು, ದಾನವರ ಅರಸ ಬೆದಗೊಂಡು ಏನಾಯಿತು ತಂಗಿ, ಈ ರೀತಿಯಲ್ಲಿ ಬಂದಿದ್ದೀವಲ್ಲ, ಇದಕ್ಕೆಲ್ಲ ಕಾರಣವೇನು? ಹೇಳು ತಂಗಿ, ಹೇಳು. ಅಣ್ಣ, ದಶರಥರ ಸುತರಾದ ರಾಮ ಲಕ್ಷ್ಮಣರೆಂಬ, ದಶರಥರ ಸುತರಾದ ರಾಮ ಲಕ್ಷ್ಮಣರೆಂಬ ಬೆದರುಳ್ಳ ವೀರರಿಬ್ಬರಿಗೆ ವಸುದೆಯೊಳಗಿದಿರಿಲ್ಲ ನೋಡಿದರೆ ಬಾಲಕರು. ಅಸಮಸಾನದರು ಕೇಳಣ್ಣ, ಅಸಮಸಾನದರು ಕೇಳಣ್ಣ. ಅಣ್ಣ ಅಣ್ಣ, ಏನು ಹೇಳಲಿ ಅಣ್ಣ? ದಶರಥನ ಮಕ್ಕಳಂತೆ ರಾಮ ಲಕ್ಷ್ಮಣನಂತೆ ಭಾರಿ ಪರಾಕ್ರಮಿಗಳು ಅಣ್ಣ, ಭಾರಿ ಪರಾಕ್ರಮಿಗಳು ಅಣ್ಣ. ಹೀಗೆ ಮಾಡಿದರು ಅಣ್ಣ, ಹೀಗೆ ಮಾಡಿದರು ಅಣ್ಣ. ಯಾಕೆ ಹೀಗೆ ಮಾಡಿದೆವು ತಂಗಿ? ರಾಮನೆಂಬಾತನಿಗೆ ರಾಜದುಗಳೋರ್ವ ಸತಿಯೇ, ರಾಮನೆಂಬಾತನಿಗೆ ರಾಜದೋರ್ವ ಸತಿಯೇ. ಕಾಮನರ ಗಿಣಿಯಂತೆ ತರುಣಿ, ಕಾಮನರ ಗಿಣಿಯಂತೆ ತರುಣಿ, ಕಾಮನರ ಗಿಣಿಯಂತೆ ತರುಣಿ. ನಾಗವೇಣಿಯ ಕಂಡು, ನಾಗವೇಣಿಯ ಕಂಡು ಸೈರಿದನೆ, ಸೈರಿದನೆ ಮನವು ನಿನಗಾಗಿ ಕೈ ಇಕ್ಕಿದೆನು ಸದಿಗೆ. ನಾಗವೇಣಿಯ ಕಂಡು ಸೈರಿದನೆ ಮನವು ನಿನಗಾಗಿ ಕೈ ಇಕ್ಕಿ ಸದಿಗೆ. ಅಣ್ಣ, ಯಾಕಂದರೆ ಅವರ ಜೊತೆಯಲ್ಲಿ ಒಬ್ಬಳ ಹೆಣ್ಣಿದ್ದ
ಇದ್ದಳು. ಅವಳು ನೋಡೋದಕ್ಕೆ ಭಾರಿ ಚಂದ. ಅವಳನ್ನು ಹೇಗಾದರೂ ನಿನ್ನ ಜೊತೆ ನನ್ನ ಅತ್ತಿಗೆ ಆಗಿ ತರದು ಚಂದ. ಅವಳನ್ನು ಹೇಗಾದರೂ ಮಾಡಿ ತರಬೇಕು ಅಂತ ಯೋಚನೆ ಮಾಡಿ ಮುಂದಾದೆ ಅಣ್ಣ. ಅಂತ ಚೆಲುವೇನೆ ಅಣ್ಣ ಅಂತ ಚೆಲುವೆ ಏನೇ ತಯ್ಯತ್ತ ತಿನ್ನತ್ತ ಬಿಡದಿದ್ದ ತಯ್ಯತ್ತ ತಿನ್ನತ್ತ ತಯ್ಯತ್ತ ತಾಂ ತತ್ತೈ 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 ತದಿ ತಿತ್ತದಿ ತಿತ್ತದಿ ತತ್ತೋತ್ತದಿ ಕುತಗತೈ ತಯ್ಯತ್ತದಿ ತತ್ತೋತ್ತದಿ ಕುತಾತಿ ತತ್ತೋತ್ತದಿ ಕುತಗತೈ ತೈ ತಯ್ಯತ್ತದಿ ತತ್ತೋತ್ತದಿ ಕುತಾತಿ ಅಂತ ಚೆಲುವೆ ಅಂತ ಚೆಲುವೆ ಅಂತ ಚೆಲುವೆ जानकी देवी जानकी देवी जानकी देवी अमृत चलुवे रे अमृत चलुवे अमृत चलुवे ये जानकी देवी जानकी देवी जानकी देवी अमृत चलुवे ये अमृत चलुवे ये कांते जानकी देवी मंडोदरी किंत सोबगेने ಸೊಬಗೇನೆ ಅಂತ ಚೆಲುವೆ ಏನೇ ಅದೇ ತಿರುಗಿಡುತ್ತ ತಯ್ಯತ್ತ ದಿನ್ನತ್ತಾಗದಿದ್ದ ತಂಗಿ, ನೀ ಹೇಳಿದಂತೆ ಆ ಜಾನಕಿ ಬಹಳ ಸುಂದರಿ ಅಂತ ಆಯಿತು. ನಿನ್ನ ಅತ್ತಿಗೆ ಮಂಡೋದರಿಗಿಂತ ಚಲುವೆ ಅಂತ ಆಯಿತು. ನೀನು ಹೆದರಬೇಡ. ನಾನು ನಿನಗೆ ಅವಮಾನ ಮಾಡಿದವರಿಗೆ ಸರಿಯಾದ ಸಾಕ್ಷಿಯನ್ನು ಮಾಡುತ್ತೇನೆ. ಹೆದರಬೇಡ ತಂಗಿ, ಪಕ್ಕದಲ್ಲಿಯೇ ಇರು. ನಿಮ್ಮ ತಂಗಿ ಶೂರ್ಪಣಕಿಗೆ ಈ ರೀತಿ ಅವಮಾನ ಮಾಡಿದವರನ್ನು ಸುಮ್ಮನೆ ಬಿಡಬಾರದು. ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ನಮ್ಮ ಬಗ್ಗೆ ತಿಳಿದು ನಿಮ್ಮ ತಂಗಿ ಶೂರ್ಪಣಕಿಗೆ ಹೀಗೆ ಚಿತ್ರಹಿಂಸೆ ಕೊಟ್ಟು ಅವಮಾನ ಮಾಡಿದವರಿಗೆ ಖಂಡಿತ ಬಿಡಬಾರದು ಪ್ರಭು. ಸರಿಯಾಗಿ ಯೋಚಿಸಿ ನಿರ್ಧರಿಸಿ ಪ್ರಭುಗಳೇ. ನಿಜವಾಗಿಯೂ ನಮ್ಮ ಪರಾಕ್ರಮ ಏನು ಅಂತ ಅವರಿಗೆ ಗೊತ್ತಾಗಬೇಕು ಅಂತಾದರೆ ಈ ಕುರಿತು ಸರಿಯಾದ ನಿರ್ಧಾರ ಮಾಡಬೇಕು. ನಮ್ಮ ಪರಾಕ್ರಮದ ಪರಿಚಯ ಅವರಿಗೆ ಮಾಡಿಕೊಡಬೇಕು. ಇಂತಹ ಧೂರ್ತ ಜನರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಆ ರಾಮ ಯಾರು ಏನೆಂಬುದನ್ನು ನೋಡಬೇಕು. ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಈ ಸುವರ್ಣ ಲಂಕೆ ಇವರು ಏನು ಎಂಬ ಅರಿವು ಅವರಿಗೆ ತೋರಿಸಬೇಕು. ಆಗ ತಿಳಿಯುತ್ತದೆ ನಮ್ಮ ಈ ಪರಾಕ್ರಮ. ಈ ದಾನವರು ಬಲಾಢ್ಯರು ಎಂಬುದು ಅವರಿಗೆ ತಿಳಿದಿಲ್ಲ ಅಂತ ಕಾಣಿಸುತ್ತದೆ. ಆದಷ್ಟು ಬೇಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಪ್ರಭು. ಯಾವುದಕ್ಕೂ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಯಾಕೆಂದರೆ ಅವಸರದ ನಿರ್ಧಾರ ಒಳಿತಲ್ಲ ಎಂಬುದು ನನ್ನ ಭಾವನೆ. ಯಾವುದಕ್ಕೂ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಪ್ರಭು. ಶೂರ್ಪಣಕಿ ಮಾನಭಂಗ ಮಾಡಿದವರಿಗೆ ಪಾತ್ರಯೋಗಿ ಉತ್ತರವನ್ನು ನೀಡಲೇಬೇಕು ಪ್ರಭು. ಈ ವಿಚಾರವನ್ನು ಮಡದಿ ಮಂಡೋದರಿಯಲ್ಲಿ ತಿಳಿಸಿ ಮುಂದೆ ಸಾಗೋಣ.
ಮಂಡೋದರಿ ಜನಕನಂದನೆಯಂತೆ ಸೀತೆ ಎಂಬುವಳಂತೆ, ಜನಕನಂದನೆಯಂತೆ ಸೀತೆ ಎಂಬುವಳಂತೆ, ಕನಸೊಬಗಿನವಳಂತೆ ರಾಘವನ ಕಾಂತೆ. ತರಲು ಗೋಪೆನು ನಾನು ತಂದರಾಕೆಯ ನೀನು, ಎರಕವಾಗಿರುವ ಬಗೆ ಬೇಡಬೇಕೆನಗೆ. ಮಂಡೋದರಿ ಸ್ವಾಮಿ, ನಿನ್ನಲ್ಲಿ ಒಂದು ಹೊಸ ವಿಚಾರ ಹೇಳುತ್ತೇನೆ, ಕೇಳು. ಸ್ವಾಮಿ ಹೇಳು. ಸೀತೆ ಎನ್ನುವಳು ಬಹಳ ಸುಂದರಿಯಂತೆ. ಏನಾಯ್ತು? ಅವಳನ್ನು ನಾನು ತರುವುದಕ್ಕೆ ಹೋಗುತ್ತಿದ್ದೇನೆ. ನಾನು ನಿನಗೆ ನಿನ್ನ ತರಬಲ್ಲ ಕಾಂತ ತರಬಲ್ಲ ತಕ್ಕುದಾಗಿದೆ, ತರಬಲ್ಲ ಕಾಂತ ತರಬಲ್ಲ ತರಬಲ್ಲ ತರುಣಿ ಕಾಂತೆ ಜಾನಕಿಯ ತರುವೆನೆಂದೆನು ಹೋಗುವುದು ಆಸತಿಯ ಆಸತಿಯ ಆಸತಿಯ. ತರಬಲ್ಲ ತಕತಿಂ ತತಿಂ ತಕತಿಂ ತಕಟ ತಕತಿಂ. ತರಬಲ್ಲ ತರುಣಿ ಕಾಂತೆ ಜಾನಕಿಯ ತರುವೆನೆಂದೆನು ಹೋಗುವುದು ಆಸತಿಯ, ತರುವೆನೆಂದೆನು ಹೋಗುವುದು ಆಸತಿಯ. ತರಬಲ್ಲ ಕಾಂತ ತರಬಲ್ಲ ತರಬಲ್ಲ ತರುಣಿ ಕಾಂತೆ ಜಾನಕಿಯ ತರುವೆನೆಂದೆನು ತಪ್ಪೋಗುವುದು ಸತಿಯ. ತರಬಲ್ಲ ಮಂಡೋದರಿ, ಏನು ಮಾತನಾಡುತ್ತಿದ್ದೀಯ? ನಾನು ರಾವಣ, ಅವನು ಒಂದು ಹುಲು ಮಾನವ. ಜಿಂಕೆಯೊಂದು ಹುಲಿಯನ್ನು ಕೊಲ್ಲುವುದು ಸಾಧ್ಯವೇನೆ? ಬಿಡ ಬಿಡ. ಕಾಂತ, ಇದು ನಿಮಗೆ ಸರಿಯೇ? ಲೋಕಮಾತ ಎಂದು ಬಲ್ಲವರು ಸೀತೆಯನ್ನು ಕರೆಯುತ್ತಾರೆ. ಯಾಕೆ ಸ್ವಾಮಿ ನಿಮಗೆ ಈ ಕೆಟ್ಟ ಯೋಚನೆ? ಇದು ಸರಿಯಲ್ಲವೇ ವಲ್ಲಭ? ಮಂಡೋದರಿ, ನನಗೆ ನಿನ್ನ ಮಾತು ನಾನು ಕೇಳುವುದಿಲ್ಲ. ನನಗೆ ಮಾವ ಮಾರೀಚನಲ್ಲಿ ಹೋಗಿ ಹೇಳುತ್ತೇನೆ. ಬೇರು ಕಡಿದ ಮೇಲೆ ವೃಕ್ಷ ಜಾರದೆ ನಿಲ್ಲುವುದುಂಟೆ, ಬೇರು ಕಡಿದ ಮೇಲೆ ವೃಕ್ಷ ಜಾರದೆ ನಿಲ್ಲುವುದುಂಟೆ. ಮಾರಿ ಬಡಿಬ ಬೇಳೆಗಾರು ಬಾರಲು ಕಾಂತ, ಮಾರಿ ಬಡಿಬ ಬೇಳೆಗಾರು ಬಾರಲು ಕಾಂತ, ನಿಮಗೆ ಬಾರಲು ಕಾಂತ. ಬೇರು ಕಡಿದ ಮೇಲೆ ವೃಕ್ಷ ಜಾರದೆ ನಿಲ್ಲುವುದುಂಟೆಯೇ, ಮಾರಿ ಬಡಿವ ಬೇಳೆಗಾರು ಬಾರಲು ಕಾಂತ, ಮಾರಿ ಬಡಿವ ಬೇಳೆಗಾರು ಬಾರಲು ಕಾಂತ. ರಮಣ ಪ್ರಾಣೇಶ್ವರ, ಯಾಕೆ ಹಾಗೆ ಹೇಳುತ್ತಿದ್ದೀರಾ? ಬೇರುಗಳನ್ನು ಕತ್ತರಿಸುವ ಮೇಲೆ ವೃಕ್ಷ ಬದುಕುವುದಕ್ಕೆ ಸಾಧ್ಯವಲ್ಲವೇ? ಯಾಕೆ ಸ್ವಾಮಿ ನಿಮಗೆ ಈ ಕೆಟ್ಟ ಯೋಚನೆ? ದಯವಿಟ್ಟು ಈ ವಿಚಾರವನ್ನು ಈಗಲೇ ಕೈಬಿಡಿ ಸ್ವಾಮಿ, ಕೈಬಿಡಿ. ಮಂಡೋದರಿ, ನನಗೆ ನೀನು ಹೇಳುವುದು ನನಗೆ ಏನು ಆಗುವುದಿಲ್ಲ. ನಾನು ಮಾವ ಮಾರೀಚನಲ್ಲಿ ಹೋಗಿ ಅವನ ಸಹಾಯ ಪಡುತ್ತೇನೆ. ಅವನು ಮಾಯಾಮೃಗನಾಗಿ ಬರುವುದಕ್ಕೆ ಒಪ್ಪಿದ್ದಾನೆ. ನಾನು ಅವನ ಸಹಾಯ ಪಡೆದು ಸೀತೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಯ್ಯೋ ಶಿವಶಿವೆ, ನಮ್ಮವರಿಗೆ ಏನಾಯಿತು? ಎಷ್ಟು ಹೇಳಿದರೆ ನನ್ನ ಮಾತನ್ನು ಕೇಳುತ್ತಿಲ್ಲ.
ಮಂತ್ರಿ ಎಂದು ಕರೆದಿದ್ದಾರೆ. ಪ್ರಾಜ್ಞರು ಸತಿಯ ಸಲಹೆಯನ್ನು ಧಿಕ್ಕರಿಸಿ ಹೊರಟು ಹೋದರಲ್ಲ. ಕೇಡು ಇಲ್ಲೇ ಇನ್ನೇನು ಕೇಡು ಕಾಲ ಬಂದಿತು ಸ್ವಾಮಿ. ಶಿವನೇ ನೀನೇ ರಕ್ಷಿಸು. ಮಾವ ಮಾರೀಚ ನನಗೆ ಸಹಾಯ ಮಾಡಲು ಒಪ್ಪಿದ್ದಾನೆ. ಅವನು ಮಾಯಾಮೃಗನಾಗಿ ಬಂದು ಸೀತೆಯನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾನೆ. ಬರುತ್ತಿರಲಾಗ ಪಂಚವಟಿಯ ತೀರದಿ ಸಂಚರಿ ಬರುತ್ತಿರಲಾಗ ಮಿಗವೊಂದು ಸಂಚರಿಸುತ್ತಿರಲು ಬರುತ್ತಿರಲಾಗ ಮಿಗವೊಂದು ಸಂಚರಿಸುತ್ತಿರಲು ಬರುತ್ತಿರಲು ಬಂಗಾರದ ಜಿಂಕಿ ಓಡುತ್ತಿದೆ. ಅಬ್ಬಬ್ಬಾ ಎಷ್ಟು ಚಂದವಾಗಿದೆ ವಲ್ಲಭ. ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ 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 ದೊಡ್ಡ ಕಾಡಿನಿಂದ ಓಡಿ ಬಂದು ಆಡು ಬಂದ ಬೊಮ್ಮಿಗವ ರಾಮ ರಾಮ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡು ಬಂದ ಬೊಮ್ಮಿಗವ ರಾಮ ನೋಡಿದೆಯ ದಿನ್ನಗೃದಿ 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 ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನ ಗುರು ಪಾವಂಗಳ ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನ ಗುರು ಭಾವಂಗಳ ತನ್ನಂಗದಿ ಕಿಡತೋ ಎಂದು ಕುಣಿವ ಮೃಗವ ತನ್ನಂಗದಿ ಕಿಟ್ಟೋ ಎಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ. ಸ್ವಾಮಿ ಅಲ್ಲಿ ನೋಡಿ, ಬಂಗಾರದಂತೆ ಹೊಳೆಯುವ ಜಿಂಕೆ ಕಾಣುತ್ತಿದೆ. ಅಬ್ಬಬ್ಬಾ ಎಷ್ಟು ಚಂದವಾಗಿದೆ. ನನಗೆ ಅದು ಬೇಕು. ಅರಸೀನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ ಅರಸಿ ನೀ ಸುಮ್ಮನೆ ನೀ ಭ್ರಮೆಗೊಳ್ಳಬೇಡವೇ ಸರಸದ ಮೃಗ ಅಲ್ಲವೇ ಸರಸಿ ಜಾಂಬಕಿ ನಿನ್ನ ಮರುಳು ಮಾಡಲು ಬಂದ ದುರುಳರ ಕಪಟ ಕಾಣೆ. ಸೀತಾ, ಆ ಮೃಗವನ್ನು ಏಕೆ ಬಯಸುತ್ತೀಯ? ಕಾಡಿನ ಮೃಗ ಅದು. ಸ್ವಾಮಿ, ನೀವು ಅದನ್ನು ನನಗೆ ತಂದು ಕೊಡಲೇಬೇಕು. ಇಲ್ಲವಾದರೆ ನನ್ನ ಪ್ರಾಣ ಹೋದದು. ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ, ತಂದುಕೊಡಿ ನನಗೆ. ಸೀತಾ, ಆಯ್ತು, ನಾನು ನಿನಗೆ ತಂದು ಕೊಡುತ್ತೇನೆ. ಆದರೆ ನಾನು ನನ್ನ ಬಾಣ ಪ್ರಯೋಗದಿಂದ ಅದನ್ನು ಜೀವ ಕಳೆದುಕೊಂಡರೆ ಏನು ಮಾಡುವುದು ಸೀತಾ? ಪಂಚಬಾಣನ ಪಿದನೆ ಕೇಳುದ ಪಂಚಬಾಣನ ಪಿದನೆ ಅಸು ಬಂದಿದುದ ಮೃಗ ಬಡಿದುದಾದರೆ ಕಂಚುಕವ ರಚಿಸುವೆನು ಚರ್ಮವ ತೆಗೆದು ಪ್ರೀತಿಯಲ್ಲಿ ರಾಮ. ಸ್ವಾಮಿ, ಅದು ಏನಾದರೂ ಮಡಿಯಿತು ಎಂದಾದರೆ ನಾನು
ಅದರ ಚರ್ಮವನ್ನು ಕಿತ್ತು ಅದರಿಂದ ಕುಪ್ಪಸವನ್ನು ಮಾಡಿಕೊಡುತ್ತೇನೆ. ಆದಷ್ಟು ಬೇಗ ತಂದು ಕೊಡಿ ಸ್ವಾಮಿ. ಆದೀತು ಆದಷ್ಟು ಬೇಗ ತಂದು ಕೊಡುತ್ತೇನೆ. ನಿಮ್ಮ ನಿರೀಕ್ಷೆಯಂತೆ ಆಗಲಿ ಸ್ವಾಮಿ. ಮಿಗವ ಬೆನ್ನಟ್ಟಿ ಬರುತ್ತಿರಲಾಗ ರಾಮನು, ಮಿಗವ ಬೆನ್ನಟ್ಟಿ ಬರುತ್ತಿರಲು ರಾಮನು. ಲಕ್ಷ್ಮಣ, ಲಕ್ಷ್ಮಣ. ನಮ್ಮ ವರುವಿಕ ಬೆನ್ನಿನಲ್ಲಿ ಹೆಗೆದು ಮೃಗವನ್ನು ಸಾಯಿಸಲು ಹೋಗಿದ್ದಾರೆ. ಲಕ್ಷ್ಮಣ ಎಂಬ ಕೂಗು ಕೂಡ ಕೇಳಿಸುತ್ತಿದೆ. ಅವರಿಗೆ ಏನಾಯ್ತು ಏನು? ಅಣ್ಣನಿಗೆ ಏನೂ ಆಗುವುದಿಲ್ಲ ತಾಯಿ, ಚಿಂತೆ ಮಾಡಬೇಡಿ. ಲಕ್ಷ್ಮಣ ಎಂಬ ಕೂಗು ಕೇಳಿಸುತ್ತಿದೆ, ತಡ ಮಾಡಬೇಡ. ಅಣ್ಣನಿಗೆ ಏನೂ ಆಗುವುದಿಲ್ಲ. ನಿಮ್ಮನ್ನು ಕಾಣಲಿ ಒಬ್ಬರೇ ಬಿಟ್ಟು ಹೋಗುವುದೇ? ಅಣ್ಣ ಕೋಪಿಸಿಕೊಡುತ್ತಾನೆ. ಲಕ್ಷ್ಮಣ, ಏನು ನಿನ್ನ ದುರಾಲೋಚನೆ? ರಾಮನಿಗೆ ಏನಾದರೂ ಆಗಿದರೆ ಏನು ಕೊಡುವೆ ನೀನು ನನಗೆ? ಅಯ್ಯೋ ಶಿವ, ಆಗಲ್ಲ ನುಡಿಯದೇ ತಾಯಿ. ನಾನು ಈಗಲೇ ಹೊರಡುತ್ತೇನೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಆ ಸೂರ್ಯ, ಚಂದ್ರ, ನಕ್ಷತ್ರ, ಆ ಭೂಮಿ ಇದನ್ನು ದಾಟಿ ಬರಬೇಡಿ. ನಾನು ಒಂದು ಗೆರೆಯನ್ನು ಈಗಲೇ ಹೊರಡುತ್ತೇನೆ ತಾಯಿ. ಭಿಕ್ಷೆಯ ನೀಡೆ ದೇವಿ, ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಕುಕ್ಷಿಗಾದಾರವಿಲ್ಲದೆ ದೇಶ, ಕುಕ್ಷಿಗಾದಾರವಿಲ್ಲದೆ ದೇಶ ತಿರುವುದ, ಪ್ರದಕ್ಷಿಣೆ ಕೈದಿಲ್ಲಿ ಬಂದೆ ಕಾಣಮ್ಮ, ಪ್ರದಕ್ಷಿಣೆ ಕೈದಿಲ್ಲಿ ಬಂದೆ ಕಾಣಮ್ಮ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಏನಾದರೂ ಭಿಕ್ಷೆಯನ್ನು ನೀಡುತ್ತಾಯಿ? ಭಿಕ್ಷೆಯನ್ನು ಏನು ನೀಡಲಿ ಸ್ವಾಮಿ? ನಾವು ಹಣ್ಣು ಹಂಪಲವನ್ನು ತಿನ್ನುವವರು. ಧರ್ಮಿಷ್ಠರಾದ ನೀವು ಹೀಗೆ ಹೇಳಬಹುದಾ ಸನ್ಯಾಸಿಗಳಿಗೆ? ಹಸಿವಿನಿಂದ ಕಂಗೆಟ್ಟು ಹೋಗಿದ್ದೇನೆ, ಏನಾದರೂ ಭಿಕ್ಷೆಯನ್ನು ನೀಡುತ್ತಾಯಿ? ಹಸಿವು ಎನ್ನುತ್ತಿದ್ದಾರೆ, ಆದರೆ ಲಕ್ಷ್ಮಣನ ಆಜ್ಞೆ ಉಂಟು. ಭಿಕ್ಷೆಯನ್ನು ನೀಡುತ್ತೇನೆ, ಭಿಕ್ಷೆಯನ್ನು ನೀಡಲೇಬೇಕು. ಭಿಕ್ಷೆಯ ನೀಡುತ್ತ ಸೀತಾ ಮಾತೆಯು ಭಿಕ್ಷೆಯ ನೀಡುತ್ತಿರಲಾಗ ಧೋನವಿಯ ಕರವ ಪಿಡಿದಾಕ್ಷಣದಿ, ಕರವ ಪಿಡಿದಾಕ್ಷಣದಿ ಎಳೆದು ಒಯ್ದಾಕ್ಷಣದಿ ಒಳೆದಾಕ್ಷಣದಿ ರಾಮನ ರಾಮ 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 ಬರುತ್ತಿರಲಾಗ ಧೋನವನು ರಕ್ಕಸ ಸೀತಾಮಾತೆಯನ್ನು ಎಳೆದುಕೊಂಡು ಹೋಗುತ್ತಾ ಇದ್ದಾನೆ. ನಾನು ಹೋಗಿ ನೋಡುತ್ತೇನೆ. ರಾಮ ರಾಮ ಎನ್ನುತ್ತ ಎಲ್ಲಿಗೆ ಒಯ್ಯುವ ಕಳನೆ ತೋದಿನ, ಎಲ್ಲಿಗೆ ಎಲ್ಲಿಗೆ ಒಯ್ಯುವೆ ಕಳನೆ, ಎಲ್ಲಿಗೆ ಒಯ್ಯುವೆ ಕಳನೆ
ಜಗನ್ಮಾತೆಯ ಎಲ್ಲಿಗೆ ಒಯ್ಯುವೆ ಕಳನೆ ಜಗನ್ಮಾತೆಯ. ಜಗನ್ಮಾತೆಯಾದ ಸೀತಾದೇವಿಯನ್ನು ಎಲ್ಲಿಗೆ ಕರೆದೊಯ್ಯುತ್ತಿರುವೆ? ನಿನಗೆ ಶೋಭೆ ಅಲ್ಲ. ಒಳ್ಳೆಯ ಮಾತಿನಿಂದ ಕೈಯನ್ನು ಬಿಟ್ಟು ಇಲ್ಲಿಂದ ತೊಲಗು, ಇಲ್ಲ ಅಂದರೆ ಪರಿಣಾಮ ಬೇರೆ ಆದಿತು. ದಾರಿಯ ಬಿಟ್ಟದ ಸಾರು, ದಾರಿಯ ಬಿಟ್ಟದ ಸಾರು, ದಾರಿಯ ಬಿಟ್ಟದ ಗಡದಾರು. ಇಂಥ ಪಾರು ಪದ್ಯಗಳು ಕೊಟ್ಟವರ್ಯಾರು? ಆರು ಪದ್ಯಗಳು ಕೊಟ್ಟವರ್ಯಾರು? ದಾರಿಯ ಬಿಟ್ಟದ ಸಾರು, ಪಾರು ಪದ್ಯ ಕೊಟ್ಟವರ್ಯಾರು? ಎಲ್ಲ ಪಕ್ಷಿ ಹಳೆಯ ಹದ್ದೆ, ನಿನಗೆ ಊರಿನ ಪಾರುಪತ್ರ ಕೊಟ್ಟವರಾರು? ಎಲ್ಲ ಕಳ್ಳರ ಅಡ್ಡ ನಿಂತು ಪೆಟ್ಟು ತಿಂದು ಸಾಯಬೇಡ, ದಾರಿ ಬಿಟ್ಟು ಅತ್ತ ಸಾಗು. ಎಲ್ಲ ಕಳ್ಳರ ಕಸ. ನಿನ್ನಂಥವರನ್ನು ವಿಚಾರಿಸುವ ಹಕ್ಕು ಎಲ್ಲರಿಗೂ ಗೊತ್ತು. ಆದರೆ ಆದರೆ ನೀನು ಇದು ಮಾಡುತ್ತಿರುವುದು ಸರಿಯಲ್ಲ. ನೀನು ಪೆಟ್ಟು ತಿಂದು ಸಾಯಬೇಡ. ಎಲ್ಲ ಅಧಿಕ ಪ್ರಸಂಗ ಪಕ್ಷಿಯೇ, ನಿನ್ನ ರೆಕ್ಕೆಯನ್ನು ಕಡಿತೇನೆ, ನಿನ್ನನ್ನು ಕೊಂದು ಕಳೆಯುತ್ತೇನೆ. ರಾಮ ಬರುವವರೆಗೂ ನಿನ್ನ ಪ್ರಾಣ ಹೀಗೆ ಇರಲಿ. ಕಿಷ್ಕಿಂದ ಆಧಿಪತ್ಯವಾಗಿ ಸುಗ್ರೀವಾಗಿದ್ದು ಕುಶಲ ದೇವ್ರ ಬರುತ್ತಿರಲು. ವನವಾಸದಲ್ಲಿ ನಾವು ಅನೇಕ ದುಷ್ಟರನ್ನು ಕೊಂದಿದ್ದೇವೆ. ಸೀತೆಯನ್ನು ಮಡಿದು ಆಯಿತು. ಹಾಗೆ ನಮ್ಮ ಸೀತೆಯ ಹುಡುಕಾಟದಲ್ಲಿ ಸುಗ್ರೀವನ ಸೇನೆಯು ನಮಗೆ ಸಹಾಯ ಪಟ್ಟಿದೆ. ಹಾಗೆ ನಮಗೆ ಹನುಮಂತನ ಪಾತ್ರವೂ ಇದೆ. ಇದ್ದ ಬರುತ್ತಿರಲಾಗ ಜಾಂಬವನು ತೈ 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 ತೈ
ದಕ್ಷಿಣ ದಿಕ್ಕಿನ ಕಡೆ ಕಳಿಸಿದ್ದಾಗ ಸೀತೆಯು ಸಿಕ್ಕಿದಳು. ಸೀತೆಯನ್ನು ಹುಡುಕಾಟದಲ್ಲಿ ಹನುಮನ ಪಾತ್ರವೂ ಇದೆ. ಹಾಗಾಗಿ ಎಲ್ಲಿದ್ದಾನೆ ಹನುಮ? ಎಲ್ಲಿದ್ದಾನೆ ಹನುಮ? ರಾಮದೇವ ನಮೋ ನಮೋ. ಈಗಾಗಲೇ ನಮ್ಮ ಸೇನೆ ಬರಬೇಕಿತ್ತು. ಆದರೆ ಮಳೆಗಾಲ ಸಮೀಪಿಸುವುದರಿಂದ ಆಹಾರ ಹುಡುಕಲು ಒಬ್ಬೊಬ್ಬ ಸೈನಿಕರು ಒಂದೊಂದು ದಿಕ್ಕಿನಲ್ಲಿ ಹೋದ ಪರಿಣಾಮ ನಾವು ಮಳೆಗಾಲವನ್ನು ಎದುರಿಸಿ ಬಂದಿದ್ದೇವೆ ಸ್ವಾಮಿ. ಈಗಾಗಲೇ ಸುಗ್ರೀವ್ಯಾಜ್ಞೆ ಆಗಿದೆ. ಸೀತೆಯನ್ನು ಹುಡುಕಬೇಕೆಂತಾಗಿದ್ದರೆ ಪ್ರತಿಯೊಂದು ತಂಡವು ಒಂದೊಂದು ದಿಕ್ಕಿನಲ್ಲಿ ಹೋಗಬೇಕೆಂತಾಗಿದೆ. ಹಾಗಾಗಿ ಹೋಗಿ ಬರುತ್ತೇವೆ. ಆಶೀರ್ವದಿಸಿದ್ದೇವರೇ. ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು ಪ್ರಭು? ನಿಮ್ಮ ಕಾರ್ಯಕ್ಕೆ ಜಯವಾಗಲಿ. ಹೋಗಿ ಬರುತ್ತೇವೆ. ರಾಮ ಬರುವುದಿರಲಾಗ ಹನುಮನ ನಿರೀಕ್ಷೆಯೊಳಿರುವುದಿರಲು ನಾವು ದಕ್ಷಿಣ ದಿಕ್ಕಿನ ಕಡೆಗೆ ಕಳಿಸಿದ್ದಾಗ ನಮಗೆ ಸೀತೆಯು ಸಿಕ್ಕಿದಳು. ಸೀತೆಯ ಹುಡುಕಾಟದ ಪಾತ್ರದಲ್ಲಿ ಹನುಮನ ಪಾತ್ರ ಹೆಚ್ಚಾಗಿ ಇತ್ತು. ಹಾಗಾಗಿ ಎಲ್ಲಿದ್ದಾನೆ ಹನುಮ? ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೆಯೇ ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣನೇ ರಾಮ ರಾಮ. ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣನೇ ರಾಮ ರಾಮ ರಾಮ. ಶ್ರೀಮನ್ನಾರಾಯಣನೇ ರಾಮ ರಾಮ ರಾಮ. ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣ ರಾಮ. ಶ್ರೀಮನ್ನಾರಾಯಣ ರಾಮ ರಾಮ. ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮೋ ನಮಃ. ಇಂಥ ಸಮಯದಿ ರಾಘವ ಅಂತಃಕರಣದಿ ಕರೆಯುತ್ತ ಕಿವಿ ಮಾತಿನೊಳ್ ಓಲೆಯನ್ನು ಉಂಗುರವು ನೀಡುತ್ತ ನುಡಿದ ನಾಗ ರಾಮನ ಹನುಮನೊಳಗೋ ಹನುಮ, ನಾನು ನಿನಗೆ ಒಂದು ಉಂಗುರವನ್ನು ಕೊಡುತ್ತೇನೆ. ಆ ಉಂಗುರವನ್ನು ನೀನು ಸೀತೆಗೆ ತೋರಿಸಿದರೆ ಸೀತೆಗೆ ಗೊತ್ತಾಗುತ್ತದೆ ನೀನು ನಮ್ಮ ಕಡೆ ಎಂದು. ನಾನು ಕೊಡುವ ಉಂಗುರನ್ನು ಇಸ್ಕೋ ಹನುಮಂತ. ಸ್ವಾಮಿ. ಉಂಗುರವನಿತ್ತು ರಾಮನು ಕಳುಹಿದ ನಾಗ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ. ಬರುತ್ತಿರಲಾಗ ಜಾಂಬವನು ಬರುತ್ತಿರಲಾಗ ರಾಮ ಫಲಗಳೆಲ್ಲ ಒಟ್ಟಾಗಿ ಈಗಾಗಲೇ ನಾವು ಸಮುದ್ರದ ತಟದವರೆಗೆ ಬಂದಿದ್ದೇವೆ. ಬೋರ್ಗರೆವ ಸಮುದ್ರವನ್ನು ಕಂಡರೆ ಭಯವಾಗುತ್ತದೆ. ಓ ವಾನರರೇ, ಸೀತೆಯನ್ನು ಹುಡುಕಬೇಕೆಂತಾಗಿದ್ದರೆ
ನೀವು ಎಷ್ಟೋ ಯೋಚನೆ ಹಾರಬಲ್ಲಿರಿ. ಓ ಪ್ರಭುಗಳೇ, ಹಾ, ನಾನು ನಿಮ್ಮ ಸಹಾಯಕ್ಕಾಗಿ 30 ಯೋಜನೆ ಆರಬಲ್ಲೆ. ಓಹೋ ಸೀತಾಮಾತೆಯನ್ನು ತರುವುದಕ್ಕೆ ನನ್ನ ಪ್ರಯತ್ನ ಉಂಟು. ಓಹೋ, ಓ ದೇವರೇ, ನಾನು 60 ಯೋಜನೆ ಆರುತ್ತೇನೆ. ಸದಾ ನಿಮ್ಮ ಸಹಕಾರನಾಗಿ ಇರುತ್ತೇನೆ. ಅಬ್ಬ, ಶ್ರೀರಾಮನ ಕರುಣೆಯಲ್ಲಿ ನಮಗೆ ನಮ್ಮ ಸೇವೆ. ಹಾ. ಶ್ರೀರಾಮನಿಗಾಗಿ ಹಾ. ನಮ್ಮ ಪ್ರಯತ್ನ ಮಾಡುತ್ತೇವೆ. ಓಹೋ, ನಾನು ಕೆಲವು ಯೋಜನೆ ಹಾರಬಲ್ಲೆ. ಅಬ್ಬ, ನಾನು ಹಾ, 40 ಯೋಜನೆ ಆರಬಲ್ಲೆ. ಓಹೋ, ಮಹಾಪ್ರಭು ಸೀತಾಮಾತೆಯನ್ನು ತರುವುದಕ್ಕೆ ಹಾ. ನನ್ನ ಪ್ರಯತ್ನ. ನಾನು 25 ಯೋಜನೆ ಹಾರಬಲ್ಲೆ. ಅಬ್ಬಾ. ಸೀತಾಮಾತೆಯನ್ನು ತರುವುದಕ್ಕೆ ಹಾ. ಯಾವ ಕಾರ್ಯಕ್ಕೂ ನಾನು ಸಿದ್ಧನಾಗಿದ್ದೇನೆ. ಓಹೋ, ಶ್ರೀರಾಮನ ಕಾರ್ಯ ನಮ್ಮ ಕಾರ್ಯ ನಿಜ. ಆ, ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಾ ಅಂತ ನನಗೆ ಇವತ್ತು ಗೊತ್ತಾಯ್ತು. ಆದರೆ ಇದೆಲ್ಲ ಸಾಕಾಗುವುದಿಲ್ಲ. ನೀವು ಹೇಳಿದಂತೆ ನಮಗೆ ಶ್ರೀ ಹರಿಯ ಅನುಗ್ರಹ ಬೇಕು, ನಿಜ. ಆದರೆ ನಮ್ಮಲ್ಲಿಯೇ ಒಬ್ಬ ಇದ್ದಾನೆ. ಯಾರು ಯಾರು ಯಾರು? ಅಗೋ ಅಲ್ಲಿ. ನೀನೇ ಕಲಿ ಹನುಮ ನಮ್ಮವರೋಣ, ನೀನೆ ಕಲಿ ಹನುಮ, ನೀನೆ ಕಲಿ ಹನುಮ ನಮ್ಮವರಳು, ನೀನೆ ಕಲಿ ಹನುಮ. ನೀನೆ ಕಲಿಯು ನಮ್ಮ ವಾನರರೊಳಗೆಲ್ಲ, ನೀನೆ ಕಲಿಯು ನಮ್ಮ ವಾನರರೊಳಗೆಲ್ಲ. ಸಾನಂದದಿಂದ ಸಾಗರವ 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 ಲಂಘಿಸುವುದಕ್ಕೆ ನೀನೆ ಕಲಿ ಹನುಮ ನಮ್ಮವರೊಳು, ನೀನೆ ಕಲಿ ಹನುಮ. ನೀನೆ ಕಲಿ ಹನುಮ ನಮ್ಮವರೊಳು, ನೀನೆ ಕಲಿ ಹನುಮ ನಮ್ಮವರೊಳು, ನೀನೆ ಕಲಿ ಹನುಮ. ಹನುಮ ಹನುಮ ಹನುಮ, ನೀನೇ ಕಲಿ ಹನುಮ. ಈ ಸೀತೆಯನ್ನು ಹುಡುಕಲು ನೀನೇ ಯೋಗ್ಯನು. ನೀನೇ ಕಲಿ ಹನುಮ, ನೀನೇ ಕಲಿ. ಈ ಕೆಲಸವನ್ನು ನೀನೇ ಮಾಡಬೇಕು ಹನುಮ, ನೀನೇ ಕಲಿ. ಏಳು ಹನುಮ, ಏಳು ಏಳು ಹನುಮ, ಏಳು. ನೀನೇ ಕಲಿ ಹನುಮ, ನೀನೇ ಕಲಿ. ಇಂದು ಶೇಖರ ಕಮಲವನ್ನು ಇಂದ್ರಾದಿ ಸುರವೃಂದ ಶಾರದೆ ಗೌರಿ ಗಣಪನ ಮೊದಲಾಗಿ ಸ್ತುತಿಸುತ್ತ ರಘುನಂದನನ ಧ್ಯಾನಿಸುತ್ತ ಹನುಮ ಏರಿದನು ಏರಿದನು. ಬರುತ್ತಿರಲಾಗ ಹನುಮ ಹನುಮ ಹೋರಿದನು ಹನುಮಂತ ಲಂಕೆಗೆ, ಹೋರಿದನು 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 ಹನುಮಂತ ಲಂಕೆಗೆ, ಹೋರಿದನು ಹನುಮಂತ ಲಂಕೆಗೆ, ಸೋರಿದನು ಲಂಕೆ ಸೇರಿದನು ಶ್ರೀಲಂಕಾಪುರ
ಕಾಣುತ್ತಿರುವ ಪಟ್ಟಣ ಲಂಕಾ ಪಟ್ಟಣ. ಈ ಪಟ್ಟಣದಲ್ಲಿ ಯಾರು ನನಗೆ ತಿಳಿಯೋದಂತೆ ತಿರುಗ ಹಾಗೆ ಇಲ್ಲ. ಇಲ್ಲಿನ ಭದ್ರವಾದ ಕಾವಲು ಮಾಡಿಕೊಂಡು ಬಂದಿದ್ದೇನೆ. ರಾತ್ರಿ ಆಯಿತು, ಅಲ್ಲಿಗೆ ಹೋಗುತ್ತೇನೆ. ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಲಂಕಿಣಿ ಎಂಬುದೋನ ಬಂದು ಆತನ ತಡೆದಳು. ಮಧ್ಯರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ತಿರುಗಾಡುವುದ ನೀನು ಎದ್ದು ತಿರುಗಾಡುವುದ ನೀನ್ಯಾರು ಹೇಳು 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 ಹೇಳು. ನಮ್ಮಲ್ಲಿ ಎಲ್ಲಿಯೂ ಮಂಗಗಳಿಲ್ಲ. ಈ ರಾತ್ರಿಯಲ್ಲಿ ನೀನು ಇಲ್ಲಿ ಹೇಗೆ ಬಂದೆ? ಒಂದು ವಿಶೇಷ ಮಂಗ ನೀನು. ಈ ಮಧ್ಯರಾತ್ರಿಯಲ್ಲಿ ನಿನಗೆ ನಿದ್ದೆ ಬರಲ್ವಾ? ಕಳ್ಳನಂತೆ ಬಂದಿದೆಯಲ್ಲ, ಯಾರು ನೀನು? ಕಳ್ಳನಲ್ಲ ಕಾಣೆ ನಾನು ಯೋಣೆ ರಾಕ್ಷಸಿಗೆ ತ್ರಿವಪ್ತಯತ. ಕಳ್ಳನಲ್ಲ 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 ಕಾಣೆ ನಾನು ಜಾಣೆ ರಾಕ್ಷಸಿ ಕೇಳು ಜಾಣೆ ರಾಕ್ಷಸಿ ಕೇಳು. ಒಳ್ಳೆ ವಾಯು ಪುತ್ರ ಹನುಮ ಎನ್ನಯ ಪೆದರು. ಒಳ್ಳೆ ವಾಯು ಪುತ್ರ ಹನುಮ ಎನ್ನಯ ಪೆದರು. ದೀಂ ತೈತ ತದಿನ ದೀಂ ತಾಂ ತಾಂ ತೈತ ತದಿನ ದೀಂ ತಾಂ. ಕಳ್ಳನಲ್ಲ ಕಾಣೆ ನಾನು ಜಾಣೆ ರಾಕ್ಷಸಿ. ಏನೆಂದೆ? ಕಳ್ಳ ಅಂತ ಹೇಳಿದೆಯ? ನನ್ನ ಹೆಸರು ಹನುಮಂತ ಎಂಬುದಾಗಿ. ನಾನು ಮಾರುತನ ಮಗನಾದ ನನ್ನನ್ನು ಮಾರುತಿ ಅಂತಲೂ ಕರೆಯುತ್ತಾರೆ. ಯಾರ ಯಾರ ಹೆಂಡತಿಯನ್ನು ಕದ್ದೊಯ್ಯೋರು ನೀವು. ದೊಡ್ಡ ಕಳ್ಳರ ಸಂತಾನವೇ ಉಂಟು ನಿಮ್ಮಲ್ಲಿ. ನಮ್ಮೊಡೆಯ ರಾಮನ ಹೆಂಡತಿಯನ್ನು ಕದ್ದೊಯ್ದಿದ್ದೀರಿ. ಒಳ್ಳೆ ಮಾತಲ್ಲಿ ದಾರಿ ಬಿಟ್ಟು ಸರಿದರೆ ಹಾಗಾಯ್ತು. ನಮ್ಮ ನಾಡಿಗೆ ಬಂದು ನಮಗೆ ಅಧಿಕ ಪ್ರಸಂಗಿ ಮಾಡ್ತೀಯ. ನೀನು ನಾ ಕೊಂದು ಹಾಕುತ್ತೇನೆ. ತೈತ ತೈತ ತೈತ. ತಲಗಿಡಿಯ ಒಳಗುಳಿದ ರಾಮ ತಲಗರಿದಿ ಮನದೊಳಗೆ ತನ್ನೊಡೆಯ ರಾಮ ಕುರುಗಳ ಪೇಳುವುದನ್ನು ಕಂಡು ಬರುತ್ತಿರಲಾಗ ನಿಸೀಮ ಬರುತ್ತಿರಲಾಗ ಹನುಮ ಬರುತ್ತಿರಲು ಹನುಮನೋಯ್
ರಾತ್ರಿಗಳು ಮಲಗಿರುವವರ ಕಾಡುತ್ತ ನುಡಿದ ಇಲ್ಲಿಯವರೆಗೂ ಬಂದಿದ್ದೇನೆ, ಆದರೆ ಇಲ್ಲಿ ಸೀತಾ ಮಾತೆ ಕಾಣುತ್ತಿಲ್ಲ. ರಾಮನು ಹೇಳಿದಂತೆ ಅವರ ಪಾದದಲ್ಲಿ ಪದ್ಮರೇಖೆಗಳುಂಟಂತೆ, ಆದರೆ ಇಲ್ಲಿ ಇಲ್ಲ. ಇಷ್ಟು ದೂರ ಬಂದ ಮೇಲೂ ಸಿಗಲಿಲ್ಲ. ಇಡೀ ಲಂಕೆಯನ್ನೇ ನನ್ನ ಬಾಲದಲ್ಲಿ ಸುತ್ತಿ ಎತ್ತಿ ಬಿಸಾಡುತ್ತೇನೆ. ಹನುಮ, ಹೆದರಬೇಡ ಹೆದರಬೇಡ. ನೀನು ಹುಡುಕುತ್ತಿರುವಂತ ಸೀತೆ ಅಶೋಕವನದಲ್ಲಿದ್ದಾಳೆ. ಮತ್ತೆ ರಾವಣನು ಬರುತ್ತಿರುವಾಗ ಸಭೆಗೈತಂದು ತೈತ 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 ಹೇಗಿದೆ ನನ್ನ ಶೃಂಗಾರ? ಇವತ್ತು ಸ್ವಲ್ಪ ಹೆಚ್ಚಾಯ್ತು ಅಂತ ಕಾಣಿಸುತ್ತದೆ. ಯಾಕೆ ಅಂತ ಗೊತ್ತಾಗಿಲ್ಲ ಪ್ರಭು. ಹೌದಾ? ಹೆಣ್ಣು ಸೋಲುವುದು ಯಾವುದಕ್ಕೆ ಬಲ್ಲೆಯ? ಯಾವುದಕ್ಕೆ? ಒಂದು ಶೃಂಗಾರಕ್ಕೆ, ಇನ್ನೊಂದು ಬಂಗಾರಕ್ಕೆ. ಹಾಗಾಗಿ ತೆಗೆದುಕೊಂಡು ಬಾ ಬಂಗಾರದ ಗಂಟನ್ನ. ಆಯ್ತು ಪ್ರಭು. ತರುತ್ತಿರಲಾಗ ಸುವರ್ಣವನು ಬರುತ್ತಿರಲು ಸುವರ್ಣ ಲಂಕಾಧೀಶ್ವರನ ಬಳಿಗೈ ತಂದು ಇಡಲಾಗ ಬಂಗಾರ. ಆದರೆ ಇಷ್ಟೊಂದು ಬಂಗಾರ ಈಗ ಯಾಕೆ? ತೆಗೆದುಕೊಂಡು ನಡೆಯುವುದನ್ನು ಆ ಸೀತೆಯ ಬಳಿಗೆ. ತೈತ 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 ಬರುತ್ತಿರಲಾಗ ಅಶೋಕವನದಿ ಬರುತ್ತಿರಲಾಗ ಎತ್ತ ಸುವರ್ಣವ ಬಿಡಿಸುತ್ತಿರಲಾಗ ದೂತ ನಿಮಗೆ ಯಾವ ಸೀರೆ ಬೇಕು? ತೆಗೆದುಕೋ. ಬಂಗಾರ. ಬಂಗಾರ. ಸುವರ್ಣ ಲಂಕಾಧೀಶ್ವರನ ಬಳಿಗೈ ತಂದು ಬಳಿ ಬಂದನಾಗ ಬಂಗಾರ ಮತ್ತು ಸೀರೆ ಅವಳು ನೋಡೇ ಇಲ್ಲ. ಹಾಗಾದ್ರೆ ತೆಗೆದುಕೊಂಡು ನಡೆಯುವುದರ ಒಳಗೆ. ಓ ಸೀತೆ, ಓ ಸುಂದರಿ, ನೋಡು, ನಿನ್ನನ್ನ ಪಡೆದು ಸುಖಿಸುವುದಕ್ಕಾಗಿ ಎಷ್ಟು ಶೃಂಗಾರದಿಂದ ಬಂದಿದ್ದೇನೆ. ಮಾತಾಡಿ ಮಾತಾಡಿ. ಇವಳು ಮಾತನಾಡುವುದನ್ನು ಕಾಣುವುದಿಲ್ಲ. ಮಾರನ ಸತ್ರ ತಾಗಿ ಬಿಗು ಏರಿತಲ್ಲ ಪಾದೇ ಅಯ್ಯತ್ತ ದಿನ್ನತ್ತಾಗಿಡದಿತ್ತ ಅಯ್ಯತ್ತ ದಿತ್ತ ತಯ್ಯ ತಯ್ಯದಿ ತತ್ತೋತ್ತದಿ
ತೋದಿ ತೋದಿನ್ನತ್ತ ತೋಪ್ತದಿ ಕೂತ ತೈ ತೈ ತೈಯನ್ನ ದಿನ ತೋಪ್ತದಿ ಕೂತ ತೋದಿ ಮಾರನಸ್ತ್ರತಾಗಿ ಮಾರನಸ್ತ್ರತಾಗಿ ಬಿಗು ಏರಿತಲ್ಲ ಬಾಲೆ ಬಿಗು ಏರಿತಲ್ಲ ಬಾಲೆ ಮಾರನಸ್ತ್ರತಾಗಿ ಮಾರನಸ್ತ್ರತಾಗಿ ಬಿಗು ಏರಿತಲ್ಲ ಬಾಲೆ ಬಿಗು ಏರಿತಲ್ಲ ಬಾಲೆ ನಾರಿಯನ್ನ ಮೇಲೆ ದಯ ತೋರು ನಾರಿಯನ್ನ ಮೇಲೆ ನಾರಿಯನ್ನ ಮೇಲೆ ದಯ ತೋರು ದಮ್ಮಯ್ಯ 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 ನಾರಿಯನ್ನ ಮೇಲೆ ದಯ ತೋರೆ ದಮ್ಮಯ್ಯ ಮಾರನಸ್ತ್ರ ಆಗಿ ಬಿಗು ಏರಿದಲ್ಲ ಬಾಲೆ ತಿರುದಾಂ ತಯ್ಯತ್ತ ದಿನ ತಾಗಡದೆತ್ತ ತಯ್ಯತ್ತ ದಿನದಿ ಓ ಸೀತಾ, ಈಗ ಕೇಳು. ನಿನ್ನ ರಾಮನ ಹಾಗೆ 2 ಕೈಗಳಿಲ್ಲ, 20 ತೋಳಿಂದ ನಿನ್ನ ಅಪ್ಪಿಕೊಳ್ತೇನೆ. ಆ ಮಾರನ ಆಟದಲ್ಲಿ ನಿನ್ನನ್ನು ತೃಪ್ತಿಗೊಳಿಸ್ತೇನೆ. ಬಂಗಾರದ ಉಯ್ಯಾಲೆಯಲ್ಲಿ ನಿನ್ನ ತೂಗುತ್ತೇನೆ. ನನ್ನ ಒಪ್ಪಿಕೊ, ಬಂದು ಒಪ್ಪಿಕೊ ಸೀತೆ. ನಿರ್ಗಮಿಸುವುದಲಾಗ ರಾವಣನು ಹೊರಟನಾಗ ಅಂತಃಪುರದೆಡೆಗೆ ಸರಮೇನಿ ಸಾಕ್ಷಿಯಾಗಿರೋ ಸರಮೇನಿ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರೋ ದುರುಳಾತ ಬರುವದಂತೆ ಸರಮೇನಿ ಸಾಕ್ಷಿಯಾಗಿರೋ ಸರಮೇ ಓ ಸರಮೆ, ಕೇಳಿದೆಯಾ ಆ ದುರುಳನಾದಂತ ಈತ ಏನೆಲ್ಲ ಹೇಳಿದ? ಕೇಳಲಾರೆ. ಇದಕ್ಕೆಲ್ಲ ನೀನೇ ಸಾಕ್ಷಿಯಾಗಬೇಕು. ನಾಯಿ ಅಂತ ಬಗಳಿದ ಇವನು ತೃಣಕೈಗೆ ಸಮಾನ. ಕಂಡಿನಿ ರೀತಿ ನಿದ್ರೆಯೋಳೊಂದು ಕಮಲಾಕ್ಷಿಯೇ ಕಂಡಿನಿ ರೀತಿ ನಿದ್ರೆಯೋಳ್ ಕಮಲಾಕ್ಷಿ ಪುಂಡರಿಕ ನೇತ್ರ ಮಾರ್ತಾಂಡ ಜಾತ ಸುಗ್ರೀವ ಕಪಿ ಹಿಂಡು ಕೂಡಿಕೊಂಡು ಬಂದನೆಂಬುದ ಕಂಡನೆ ರೀತಿ ನಿದ್ರೆಯೋಳು ಕಮಲಾಕ್ಷಿ ನಾನು ಒಂದು ಕನಸು ಕಂಡೆ. ಶ್ರೀರಾಮಚಂದ್ರ ಸೈನ್ಯವನ್ನು ಕಟ್ಟಿ ಬಂದಂತೆ. ರಾವಣ ಕುಂಭಕರ್ಣರು ಅನೇಕ ಜನರನ್ನು ಕೊಂದು ಕಳೆದು ಬಂದ ಎಂದು ಕನಸು ಕಂಡೆ. ಇದನ್ನೆಲ್ಲ ಕಾಣುತ್ತೀರ್ದನು ಹನುಮ ಇದನ್ನೆಲ್ಲ ಕಾಣುತ್ತಲೇ ಹನುಮನೋ ಸೌಭಾಗ್ಯ ಇಂದ್ರಿಯ ತಕ್ಕ ವನಿತೆಯುವುದೇ ಸೀತಾಮಾತೆ ನಮೋ ನಮಃ. ನಾನು ರಾಮದೂತ.
ನನ್ನ ಹೆಸರು ಹನುಮಂತ. ರಾಮನು ನನ್ನನ್ನು ಇಲ್ಲಿ ಕಳುಹಿದ್ದಾನೆ. ನೀವು ಜಲಕ್ರೀಡೆ ಆಡುವಾಗ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ 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 ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಎತ್ತಿ ಹಿಡಿದನಂತೆ. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಮಾತೆ, ನೀವು ಚಿತ್ರಕೂಟದಲ್ಲಿ ಜಲಕ್ರೀಡೆ ಆಡುವಾಗ ನಿಮ್ಮನ್ನು ಎತ್ತು ಬಿಸಾಡಿದ್ದು ನಿಜವೇ? ಮತ್ತು ನೀವು ಅತ್ತದ್ದು ನಿಜವೇ? ನಿಮ್ಮ ಪಾದದಲ್ಲಿ ಪದ್ಮರೇಖೆ ಉಂಟಂತೆ, ಎಲ್ಲ ನಿಜವೇ? ನೀವು ನಂಬುವುದಿಲ್ಲ. ಇಗೋಳಿ, ರಾಮ ಕೊಟ್ಟಿದ್ದ ಮುದ್ರೆ ಉಂಗುರವ ನೀಡಿದರು ಸೀತಾಮಾತೆಯೊಳ್ಳೋದು ಕ್ಷೇಮವೇ ನೈ ಹನುಮ. ಕ್ಷೇಮವೇ ನೈ ಹನುಮ, ನಮ್ಮವರೆಲ್ಲ ಕ್ಷೇಮವೇ ನೈ ಹನುಮ. ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ, ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ನೈ ಹನುಮ, ನಮ್ಮವರೆಲ್ಲ ಕ್ಷೇಮವೇ ನೈ ಹನುಮ. ಮಗನೇ ಹನುಮ, ಕ್ಷೇಮವಿದ್ದೀಯಾ? ಹಾ ಮಾತೆ, ನಮ್ಮವೆಲ್ಲರೂ ಕ್ಷೇಮವಾಗಿದ್ದಾರೆ. ಹಾ, ಎಲ್ಲರೂ ಕ್ಷೇಮವಾಗಿದ್ದಾರೆ. ಎಲ್ಲರೂ ನಿಮ್ಮ ಕುರಿತೇ ಯೋಚಿಸುತ್ತಿದ್ದಾರೆ. ಮಾತೆ, ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ರಾಮನೊಂದಿಗೆ ಬರುತ್ತೇನೆ. ರಾಮನು ನಿಮಗೆ ಉಂಗುರ ಕೊಟ್ಟಂತೆ ನೀವು ಏನಾದ್ರು ಮುದ್ರೆ ಅಂತೆ ಕೊಡಿಲ್ಲ ಮಾತೆ? ಓಹೋ, ನಾನು ನಿನಗೆ ಏನು ಕೊಡಲಿ ಹನುಮ? ಹಾ, ನನ್ನ ಮದುವೆಯಲ್ಲಿ ನನ್ನ ತಂದೆ ನನಗೆ ಒಂದು ಉಡುಗೊರೆ ಕೊಟ್ಟಿದ್ದಾರೆ, ಅದನ್ನು ನಿನಗೆ ಕೊಡುತ್ತೇನೆ. ಚೂಡರತ್ನವನು ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ. ಬರುತ್ತಿರಲಾಗ ರಾವಣನು ಇದೇ ಮಂಗ ನಮ್ಮ ಇಡೀ ನಾಡನ್ನು ಸುಟ್ಟಿದೆ. ಇದು ಸಾಮಾನ್ಯವಾದ ಮಂಗವಲ್ಲ, ಇದನ್ನು ವಿಚಾರಿಸಿಕೊಳ್ಳಬೇಕು. ಯಾವ ದೇಶದಿಂದ ಬಂದೆ ವೀರ ಕಪಿರಾಯ ತಯತರಿನ್ನತ್ತಾಗಡಿದ್ದ. ಯಾವ ದೇಶದಿಂದ ಬಂದೆ ವೀರ ಕಪಿರಾಯ ನೀ ವೀರ ಕಪಿರಾಯ. ಯಾವಲಿಗೆ ಪಯಣವಯ್ಯ ಯಾವಲಿಗೆ ಪಯಣವಯ್ಯ ವೀರ ಕಪಿರಾಯ. ಯಾವ ದೇಶದಿಂದ ಬಂದೆ ವೀರ ಕಪಿರಾಯ ಕಪಿರಾಯ. ಅಧಿಕ ಪ್ರಸಂಗಿ ಮಂಗ ನಮ್ಮ ನಾಡಿಗೆ ಬಂದದ್ದಲ್ಲದೆ ವನಗಳಿಗೆ ಬೆಂಕಿ ಇಟ್ಟಿಯಾ? ಯಾರು ನೀನು? ದಾರಿ ತಪ್ಪಿ ಬಂದೆಯಾ? ಅದು ನಾನು ಮಾಡಿದ್ದಲ್ಲ, ನನ್ನ ಬಾಲ ಮಾಡಿ. ಬೇಡವೆಂದರೆ ಬಾಲ ಕೇಳದೆಯನಗೆ ಕೇಳಿ ಮಾಡಿದ ನನ್ನ ಬಾಲಬಹುದು.
ಬೇಡವೆಂದರೆ ಮಾತು ಕೇಳದೆ ಎನ್ನಗಿಂತ ಕೇಡು ಮಾಡಿದು ತೆನ್ನ ಬಾಲವೈದೆ ಕೇಡು ಮಾಡಿದು ತೆನ್ನ ಬಾಲವೈದೆ ಕೇಡು ಮಾಡಿದು ತೆನ್ನ ಬಾಲವೈದೆ ದೈತ ದಿನ ದೀಪ್ತ ದೈತ ದಿನ ದೀಪ್ತ ದೈತ ದಿನ ದೀಪ್ತ ಬೇಡವೆಂದರೆ ಮಾತು ಕೇಳದೆ ಎನ್ನಗಿಂತ ಮಾಡಿದು ಬಾಲವೈದೆ ಬೇಡ 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 ನಿನ್ನ ಬಾಲ ಮಾಡಿದ ತಪ್ಪಿಗೆ ನಿನ್ನ ಬಾಲಕ್ಕೆ ಬೆಂಕಿಯನ್ನು ಇಡ್ತೇನೆ. ಯಾರಲ್ಲಿ ಮಂಗನ ಬಾಲಕ್ಕೆ ಬೆಂಕಿ ಇಡಿ. ಓಡುತ್ತಲಾಗ ರಾವಣೇಶ್ವರನು ಓಡುತ್ತಲಾಗ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿದಿ ಕೆಡಬೇಡದ ಆ ಮಂತ್ರ ಈ ಮಂತ್ರ ನೆಚ್ಚಿದಿ ಕೆಡಬೇಡದ ಸೋಮಶೇಖರ ತನ್ನ ಬಾಮಿಗೆ ಪೇಳಿದ ಮಂತ್ರದ ಸೋಮಶೇಖರ ತನ್ನ ಬಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನೋಜ ಶ್ರೀ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀ ರಾಮ ಮಂತ್ರವ ಜಪಿಸೋ ಹೇ ಮನುಜ ಶ್ರೀ ರಾಮ ಮಂತ್ರವ ಜಪಿಸೋ ರಾಮ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ವಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ತಾತಯ್ಯತ್ತದಿಂದ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕ ಬಾಂಧವರಲ್ಲಿ ವಿಜ್ಞಾಪನೆಗಳು. ಯಕ್ಷಗಾನ ಎನ್ನುವಂಥದ್ದು ಒಂದು ಧಾರ್ಮಿಕ ಕಲೆ. ಇದನ್ನು ಪ್ರತಿಭಾ ಸ್ಪಂದನ ಸಾಗರ ಮಳೆಬಿಲ್ಲು ಶೀರ್ಷಿಕೆಯಡಿಯಲ್ಲಿ ಮಾಡುತ್ತಿರುವಂಥ ಈ ಕಾರ್ಯಕ್ರಮ ಯಕ್ಷಗಾನದ ಸಂಯೋಜನೆ. ಈ ವರ್ಷದ 12ನೇ ವರ್ಷದಲ್ಲಿ ಯಕ್ಷಗಾನವನ್ನು ಸಂಯೋಜನೆ ಮಾಡಿರುವಂಥವರಿಗೆ ಹೃತ್ಪೂರ್ವಕವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಯಕ್ಷಗಾನ ಎನ್ನುವಂಥದ್ದು ಒಂದು ಧಾರ್ಮಿಕ ಕಲೆ, ಆರಾಧನಾ ಕಲೆಯಾಗಿ ಅನೇಕ ಊರುಗಳಿಂದ ಬಂದಿರುವಂಥ ಮಕ್ಕಳಿಗೆ ಇಲ್ಲಿ ಯಕ್ಷಗಾನ ಸಂಸ್ಕಾರ ಕೊಡುವಲ್ಲಿ ಪ್ರತಿಭಾ ಸ್ಪಂದನ ಅವರ ತಂಡ ಸಹಕಾರವನ್ನು ನೀಡಿದೆ. ಇಲ್ಲಿ ನನಗೆ ಗೊತ್ತಿರುವಂಥ ವಿದ್ಯೆ ಮಕ್ಕಳಲ್ಲಿ ಒಂದು 10 ದಿನದ ಒಳಗಡೆ ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಇದು ಮಕ್ಕಳಿಗೆ ಯಕ್ಷಗಾನದ
ಒಂದು ರಂಗ ಪ್ರಯೋಗದ ಜೊತೆಗೆ ಮಕ್ಕಳಿಗೆ ಒಂದು ಯಕ್ಷಗಾನದ ಸಂಸ್ಕಾರವನ್ನು ನೀಡುವಂಥ ಕೆಲಸಗಳು. ಹಾಗಾಗಿ ಇದರಲ್ಲಿ ಏನೇ ಲೋಪದೋಷಗಳಿದ್ದರೂ ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಬೇಕು. ಯಕ್ಷಗಾನವನ್ನು ಉತ್ತರೋತ್ತರವಾಗಿ ಬೆಳೆಸಿ ಕನ್ನಡದ ಕಲೆಯಾದಂಥ ಯಕ್ಷಗಾನವನ್ನು ಹೆಚ್ಚು ಹೆಚ್ಚು ಮಾಡಿದಾಗ ಕನ್ನಡ ಜಾಗೃತಿ ಆಗುತ್ತೆ. ಯಾಕಂದರೆ ಇಲ್ಲಿ ಬಂದಿರುವಂಥ ಅನೇಕ ಮಕ್ಕಳು ಇಂಗ್ಲೀಷ್ನಲ್ಲೇ ಮಾತಾಡುವಂಥ ಹೆಚ್ಚಿದ್ದರು. ಕನ್ನಡ ಕಲಿಸುವುದು ಭಾಳ ಕಷ್ಟ ಆಗಿದೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಎನ್ನುವುದು ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿ ಇರಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ.